ವೀಕ್ಷಕರೇ 6 PM ಲೈವ್ಗೆ ಸ್ವಾಗತ. ನಾನು ಅಕ್ಷತಾ. ಈಗಾಗಲೇ ನಾವು ಚುನಾವಣೆಗಳು ಕಳೆದೋಗಿದೆ, ಫಲಿತಾಂಶಗಳು ಕೂಡ ಬಂದಿದೆ. ಫಲಿತಾಂಶಗಳು ಎಲ್ಲರೂ ಕೂಡ ಏನೋ ನಿರೀಕ್ಷೆ ಮಾಡಿದ್ರು, ಅದು ಏನೇನೋ ನಿರೀಕ್ಷೆಗಳ ಮೀರಿ ಫಲಿತಾಂಶಗಳು ಸಿಕ್ಕಿದೆ. ಕಾಂಗ್ರೆಸ್ ಅತಿ ಕಡಿಮೆ ಸಂಖ್ಯೆಯಲ್ಲಿ ಡಬಲ್ ಡಿಜಿಟಲ್ಲಿ ಬಂದರೂ ಕೂಡ ಇದೀಗ ಸಮ್ಮಿಶ್ರ ಸರ್ಕಾರದ ಮೂಲಕ ಸರ್ಕಾರವನ್ನು ಮಾಡಿಕೊಂಡು ಆಳ್ತಾ ಇದೆ. ಸೊ ಹಾಗಾದರೆ ಇದರ ಬಗ್ಗೆ ಎಲ್ಲ ಏನು ಹೇಳ್ತಾರೆ? ಉಡುಪಿಯ ಒಂದು ಸೋಲಿನ ಬಗ್ಗೆ ಆಗಿರ್ಬೋದು ಅಥವಾ ಕರಾವಳಿಯ ಸೋಲಿನ ಬಗ್ಗೆ ಏನು ಹೇಳ್ತಾರೆ? ಸೊ ಇದನ್ನೆಲ್ಲ ಹೇಳಲಿಕ್ಕೆ ಯಾರಿದ್ದಾರೆ ನನ್ನ ಜೊತೆಗೆ ಅಂತ ಹೇಳಿದ್ರೆ, ನನ್ನ ಜೊತೆಗೆ ಇದ್ದಾರೆ ಮಾಜಿ ಸಚಿವರಾಗಿರುವಂತಹ ಪ್ರಮೋದ್ ಮಧ್ವರಾಜ್ ಅವರು. ಬನ್ನಿ ಪ್ರಥಮವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಪ್ರಥಮವಾಗಿ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಈಗಾಗಲೇ ನಿಮ್ಮ ಒಂದು ಟ್ವಿಟ್ಟಲ್ಲಿ ನಾವು ನೋಡಿದ್ದೇವೆ, ನಿಮ್ಮ ಒಂದು ರಾಜಕೀಯ ಆಡಳಿತ ಒಂದು ಸಂದರ್ಭದಲ್ಲಿ ಪೆರಡೂರಿನ ಒಂದು ಪ್ರಕರಣ, ಅಂತಹ ಪ್ರಕರಣಗಳು ಯಾವುದೂ ಕೂಡ ಆಗಿಲ್ಲ, ಆದರೆ ಈ ಬಾರಿ ಆಗಿದೆ. ಅದರ ಜೊತೆಗೆ ಇಲ್ಲಿ ಏನಾಗಿದೆ ಅಂತಂದರೆ ಪೊಲೀಸ್ನವರು ಕೂಡ ಶಾಮೀಲಾಗಿದ್ದಾರೆ, ಪೊಲೀಸ್ನವರು ಕೂಡ ಜೈಲು ಪಾಲಾಗಿರುವಂಥದ್ದು, ಇಂತಹ ಒಂದು ವಿಚಾರಗಳು ದಿನೇ ದಿನ ಬೆಳಕಿಗೆ ಬರ್ತಾ ಇದೆ. ಇದರ ಬಗ್ಗೆ ನೀವೇನು ಹೇಳ್ತೀರಿ? 2 ವರ್ಷದ ಹಿಂದೆ ಉಡುಪಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನನ್ನನ್ನು ಮುಖ್ಯಮಂತ್ರಿಗಳು ನೇಮಕ ಮಾಡಿದರು. ನಾನು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಕರೆದು ಅವ್ರಿಗೆ ಹೇಳಿದಂಥ ಮಾತು, ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿಯೂ ಕೂಡ ಕೋಮುಗಲಭೆ ಆಗಬಾರ್ದು, ಯಾವ ಒಂದು ಸಾವು ನೋವು ಕೂಡ ಆಗಬಾರ್ದು. ಎಲ್ಲಿ ಸಾವು ನೋವು ಆಗುತ್ತೆ ಅಲ್ಲಿಯ ಸಬ್ ಇನ್ಸ್ಪೆಕ್ಟ್ರನ್ನೇ ವಿಲ್ ಮೇಕ್ ಹಿಮ್ ರೆಸ್ಪಾನ್ಸಿಬಲ್. ಯಾಕಂದರೆ ಎಲ್ಲಿ ಕೂಡ ಕೋಮುಗಲಭೆ ಆಗಬೇಕಿದ್ರೆ ಪೊಲೀಸರ ಗಮನಕ್ಕೆ ಬಾರದೇ ಆಗೋದಿಲ್ಲ. ಪೊಲೀಸ್ ಸ್ಟೇಷನ್ನಲ್ಲಿರ್ತಕ್ಕಂಥ ಕಾನ್ಸ್ಟೇಬಲ್ಸು ಅವರು ಎಲ್ಲ ಪಕ್ಷದವ್ರ ಜೊತೆಗಿದ್ದಾರೆ, ಮತ್ತು ಎಲ್ಲ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜೊತೆ ಕೂಡ ಅವರು ಸ್ನೇಹವನ್ನು ಇಟ್ಕೊಳ್ತಾರೆ. ಅದು ಪೊಲೀಸ್ ಇಲಾಖೆಯ ಕಾರ್ಯವೈಖರಿಯಲ್ಲಿ ಕೂಡ ಅಗತ್ಯ ಇದೆ. ಯಾಕಂದರೆ ಮಾಹಿತಿ ಪಡ್ಕೊಳ್ಬೇಕಾದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಯಾರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ತಾರೆ, ಸಮಾಜ ದ್ರೋಹಿ ಕೆಲಸ ಮಾಡ್ತಕ್ಕಂಥವ್ರ ಜೊತೆಗೆ ಸಂಪರ್ಕದಲ್ಲಿರೋದು, ಕೃತಕ ಸ್ನೇಹದಲ್ಲಿರೋದು, ಈ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೋಸ್ಕರ ಅತ್ಯಂತ ಅವಶ್ಯಕ. ಸೊ ನಾನು ಸ್ಪಷ್ಟವಾಗಿ ಹೇಳಿದ್ದೆ, ನಾನು ಯಾರ ರಕ್ಷಣೆಗೂ ಬರೋದಿಲ್ಲ. ಕಾಂಗ್ರೆಸ್ನವ್ರು ತಪ್ಪು ಮಾಡಿದ್ರು ನಾನು ರಕ್ಷಣೆಗೆ ಬರೋದಿಲ್ಲ, ಅಥವಾ ಹಿಂದೂಗಳು ತಪ್ಪು ಮಾಡಿದ್ರು ನಾನು ರಕ್ಷಣೆಗೆ ಬರೋದಿಲ್ಲ, ಮುಸ್ಲಿಂ ತಪ್ಪು ಮಾಡಿದ್ರು ನಾನು ರಕ್ಷಣೆಗೆ ಬರೋದಿಲ್ಲ, ಕ್ರಿಶ್ಚಿಯನ್ನವ್ರು ತಪ್ಪು ಮಾಡಿದ್ರು ನಾನು ರಕ್ಷಣೆಗೆ ಬರೋದಿಲ್ಲ. ದೇರ್ ಈಸ್ ನೋ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್. ಆದರೆ ಶಾಂತಿ ಸುವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಕಾಪಾಡುವ ಜವಾಬ್ದಾರಿ ನಿಮ್ಮದು. ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮನ್ನು ಜವಾಬ್ದಾರಿ ಮಾಡ್ತೀನಿ ಅಂತ ನಾನು SP ಸಹಿತ ಎಲ್ಲ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ. ಪ್ರತಿ ಬಾರಿ ಹೊಸ SP ಬಂದ ಕೂಡಲೇ ನನ್ನ ಸೂಚನೆ ಇಷ್ಟೇ, ಎಲ್ಲೂ ಕೂಡ ಉಡುಪಿ ಜಿಲ್ಲೆಯಲ್ಲಿ ಇಂಥದ್ದು ಆಗಬಾರ್ದು ಅಂತ. ನಾನು ಯಾವಾಗ ಅಧಿಕಾರ ಕಳ್ಕೊಂಡೆ, ಯಾವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು, ಹೆಚ್ಚಿನ ಅಂಶ ಯಡಿಯೂರಪ್ಪನ ಕಾಲದಲ್ಲಿ ಇದು ಮರ್ಡರ್ ಆಯ್ತಾ ಗೊತ್ತಿಲ್ಲ ನನಗೆ, ಅದರ ನಂತರ ಆಯ್ತಾ ಗೊತ್ತಿಲ್ಲ. ಸೊ ಮತ್ತು MLAಗಳು ಕೂಡ BJPಯವ್ರು ಗೆದ್ದು ಬಂದಿದ್ದಾರೆ. ಸೊ ಈ ಯಾರು ಸಮಾಜ ವಿರೋಧಿ ಶಕ್ತಿಗಳಿದ್ದಾರೆ, ನಮ್ಮನ್ನಿನ್ನು ಹೇಳೋರು ಕೇಳೋರಿಲ್ಲ, ನಮ್ಮ ಪಕ್ಷ ಗೆದ್ದು ಬಂದಿದೆ ಅಂತಕ್ಕಂಥ ಒಂದು ದುರಾಂಕಾರ, ಮತ್ತು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಕೆಲವು ಅಧಿಕಾರಿಗಳು ಅವರು ಗೆದ್ದಿದ್ದಾರೆ, ಇನ್ನು ನಾವು ಅವರ ಅಡಿಯಾಳಾಗಿರಬೇಕು ಅಂತಕ್ಕಂಥ ಒಂದು ಮನೋಭಾವ ಎಲ್ಲ ಅಧಿಕಾರಿಗಳಿಗಿಲ್ಲ, ಕೆಲವೊಂದು ಕೆಳಮಟ್ಟದ ಅಧಿಕಾರಿಗಳಿಗೆ ಬಂದದ್ರಿಂದ ಪ್ರಾಯಶಃ ಇದು ಪೆರಡೂರಿನ ಘಟನೆ ನಡೆದಿದೆ. ಸೊ ಹಾಗಾಗಿ ನನ್ನ 2 ವರ್ಷದ ಅವಧಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಉಡುಪಿ ಜಿಲ್ಲೆ ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ಪ್ರಥಮ ಸ್ಥಾನದಲ್ಲಿತ್ತು. ಈಗ ಪ್ರಾಯಶಃ ದಕ್ಷಿಣ ಜಿಲ್ಲೆಯಲ್ಲಿ ನಡೀತಾ ಇತ್ತು, ಕೋಮುಗಲಭೆಗಳಿಂದ ಹಿಂದೂಗಳು ಸತ್ತು ಹೋಗ್ತಾರೆ, ಮುಸಲ್ಮಾನರು ಸತ್ತು ಹೋಗ್ತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಆಗಿದೆ. ಪ್ರಾಯಶಃ ಈ ಕೋಮು ಗಲಭೆಗಳು ಏನು ನಡೀತದೆ ಅದರಿಂದ ಯಾವುದೋ ಒಂದು ಪಾಪದ ತಂದೆ ತಾಯಿಯ ಮಕ್ಕಳು ತೀರಿ ಹೋಗೋದು. ಈಗ ರಾಜಕಾರಣಿಗಳು ಬರ್ತಾರೆ, ಮನೆಗೆ ಬರ್ತಾರೆ, ಭೇಟಿ ಕೊಡ್ತಾರೆ, ಒಂದು ಸ್ವಲ್ಪ ಪರಿಹಾರ ಅಂತ ದುಡ್ಡು ಬಿಸಾಡಿ ಹೋಗ್ತಾರೆ. ಆದರೆ ಆ ತಂದೆ ತಾಯಿ, ಆ ಕುಟುಂಬ, ಆ ಕಳ್ಕೊಂಡಂಥ ನೋವನ್ನು ಅನುಭವಿಸುವಂಥ ಒಂದು ಪರಿ ಇದೆಯಲ್ಲ, ಜೀವನ ಪೂರ್ತಿ, ಇದನ್ನು ನಾವು ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹಿಂದೂ ಶಾಸ್ತ್ರ, ಹಿಂದೂ ಧರ್ಮ ನಮ್ಮ ಅಡಿಪಾಯ ಯಾವುದು ಅಂದರೆ ವಸುದೈವ ಕುಟುಂಬಕಂ. ಇಡೀ ಪ್ರಪಂಚವೇ ಒಂದು ಕುಟುಂಬ ಅಂತ ಇದ್ದಾಗ ಪ್ರಾಯಶಃ 72ನೇ ಇಸ್ವಿಗಿಂತ ಹಿಂದೆ ನೋಡಿದರೆ ಅಥವಾ 83ಗಿಂತ ಇಸ್ವಿಗಿಂತ ಮುಂದೆ ನೋಡಿದರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇಂಥ ಯಾವುದೇ ಪ್ರಕರಣಗಳು, ಇಂಥ ಕೋಮು ದ್ವೇಷಗಳು
ಯಾವುದು ಕೂಡ ನಡೀತಾ ಇರಲಿಲ್ಲ. ಆದರೆ ರಾಜಕೀಯ ಲಾಭಕ್ಕೋಸ್ಕರ ಕಾಂಗ್ರೆಸ್ ಪಕ್ಷನೇ ಮಾಡಲಿ ಅಥವಾ ರಾಜಕೀಯ ಲಾಭಕ್ಕೋಸ್ಕರ BJP ಅವರೇ ಮಾಡಲಿ, ನಮ್ಮ ಓಟಿನ ಲೆಕ್ಕಾಚಾರಕ್ಕೆ ಲಾಭ ಬರಬೇಕು ಎಂಬತಕ್ಕಂಥ ದೃಷ್ಟಿಯಿಂದ ಒಂದು ಪಂಗಡದ ವಿರುದ್ಧ ಇನ್ನೊಂದು ಪಂಗಡವನ್ನು ಎತ್ತಿ ಕಟ್ಟುವಂಥ ಏನು ಇದಿದೆ, ಪ್ರಾಯಶಃ ಇದು ಅತ್ಯಂತ ದುರದೃಷ್ಟಕರ. ನಾವು ಪ್ರಗತಿ ಹೊಂದಬೇಕಾದ್ರೆ ಒಂದು ಕಡೆಯಲ್ಲಿ ಶಾಂತಿ ಇರಬೇಕು. ಈಗ ಒಂದು ಮನೆಯಲ್ಲಿ 5 ಜನ ಇದ್ದಾರೆ, 3 ಜನ ಒಂದು ಪಂಗಡ ಇನ್ನೊಂದು ಪಂಗಡ ಮಾಡ್ಕೊಂಡು ನಿತ್ಯ ಜಗಳ ಆಡಿದರೆ ಆ ಮನೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಸೊ ಒಂದು ಮನೆ ಉದ್ಧಾರ ಆಗಬೇಕಾದ್ರೆ, ಪ್ರಗತಿ ಆಗಬೇಕಾದ್ರೆ ಅಲ್ಲಿ ಒಂದು ಐಕ್ಯಮತ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಅದೇ ರೀತಿ ದೇಶ ನಡೆಸೋದು ಮತ್ತು ಮನೆ ನಡೆಸೋದು ಒಂದೇ. ದೇಶದ ಯಜಮಾನ ಪ್ರಧಾನಮಂತ್ರಿ, ರಾಜ್ಯದ ಯಜಮಾನ ಮುಖ್ಯಮಂತ್ರಿ. ಹೇಗೆ ಮನೆಯ ಯಜಮಾನ ಎಲ್ಲರನ್ನ ಜೊತೆಯಾಗಿ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಇದೆಯೋ, ಅದೇ ರೀತಿ ಒಬ್ಬ ಯಜಮಾನನಿಗೆ ಅಥವಾ ಅಧಿಕಾರದಲ್ಲಿರ್ತಕ್ಕಂಥವರಿಗೆ, ಒಬ್ಬ ಮಂತ್ರಿಗೆ, ಒಬ್ಬ ಶಾಸಕರಿಗೆ ಎಲ್ಲರನ್ನು ಜೊತೆಗೆ ತಗೊಂಡು ಹೋಗುವಂಥದ್ದು. ಈಗ ನಾನು 5 ವರ್ಷ ಶಾಸಕರಾಗಿದ್ದಾಗ, ಮಂತ್ರಿ ಆಗಿದ್ದಾಗ ಎಲ್ಲೂ ನಾನು ತಾರತಮ್ಯ ಮಾಡಲಿಲ್ಲ. ಇವರು ಹಿಂದೂ, ಇವರು ಮುಸ್ಲಿಮು, ಇವರು ಕ್ರಿಶ್ಚಿಯನು, ಇವರು BJP, ಇವರು ಕಾಂಗ್ರೆಸ್ಸು, ಇವರು ನಮಗೆ ವಿರೋಧ ಓಟ್ ಕೊಟ್ಟವರು. ನಾನು ಈ ಅನುದಾನವನ್ನು ಹಂಚಿಕೆ ಮಾಡುವಾಗಲೂ ಕೂಡ ಅವರು ಅಲ್ಲಿ BJP ಅವರು ಹೆಚ್ಚಿದಾರಾ, ಕಾಂಗ್ರೆಸ್ನವರು ಹೆಚ್ಚಿದಾರ ಅಂತ ಅದನ್ನು ಕೂಡ ನೋಡಲಿಲ್ಲ. ಎಲ್ಲೆಲ್ಲಿ ಜನರ ಬೇಡಿಕೆಗಳು ಬಂದಿದೆ, ನನಗೆ 2,03,000 ಏನು ನನ್ನ ಮತದಾರರಿದ್ದರು, ಅವರು ಎಲ್ಲರೂ ನನಗೆ ಸಮಾನರು. ನಾನು ಗೆದ್ದ ಮೇಲೆ ನನಗೆ ಓಟ್ ಕೊಡಲಿ ಕೊಡದಿರಲಿ, ಅವರ ಸೇವಕನಾಗಿ ನಾನು ದುಡಿಯುವಂಥದ್ದು ನನ್ನ ಧರ್ಮ. ಅದಕ್ಕೆ ರಾಜಧರ್ಮ ಪಾಲನೆಯನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದರು. ಸೊ ಅದನ್ನು ನಾನು ಮಾಡಿದ್ದೇನೆ. ಈಗ ನಾನು ಅಧಿಕಾರ ಕಳ್ಕೊಂಡ ಕೆಲವೇ ದಿವಸದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇಂಥ ಒಂದು ಘಟನೆ ನಡೀತು. ಅದು ಕೂಡ ಪೊಲೀಸರು ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ, ಕಾನೂನನ್ನು ರಕ್ಷಣೆ ಮಾಡ್ತಕ್ಕಂಥವರೇ ಕಾನೂನನ್ನು ಭಕ್ಷಣೆ ಮಾಡ್ತಾರೆ ಅಂತ ಆದರೆ ಪ್ರಾಯಶಃ ಇದು ಅತ್ಯಂತ ದುರದೃಷ್ಟಕರ. ಮತ್ತು ಉಡುಪಿಯ SP ಯಾರಿದ್ದಾರೆ ಅವರನ್ನು ಹೆಚ್ಚಾಗಿ ಮೇಲಧಿಕಾರಿಗಳು ಅವರವರ ಇಲಾಖೆಯ ಅಧಿಕಾರಿಗಳನ್ನು ಬಚಾವ್ ಮಾಡುವಂಥದ್ದು, ಅವರನ್ನು ರಕ್ಷಣೆ ಮಾಡುವಂಥ ಒಂದು ವ್ಯವಸ್ಥೆ ನಡೀತದೆ. ಆದರೆ ಅದನ್ನು ಯಾವುದನ್ನು ಲೆಕ್ಕಿಸದೆ ಕಾನೂನನ್ನು, ರಾಜಧರ್ಮವನ್ನು ಪಾಲನೆ ಮಾಡಿರ್ತಕ್ಕಂಥ ನಮ್ಮ ಪೊಲೀಸ್ SP ಉಡುಪಿ ಯಾರಿದ್ದಾರೆ ಅವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕು. ಓಕೆ, ಈಗ ಜಿಲ್ಲೆಯಲ್ಲಿ 5ಕ್ಕೆ 5 ಸ್ಥಾನಗಳನ್ನು ಕೂಡ ಕಾಂಗ್ರೆಸ್ ಕಳೆದುಕೊಂಡಿದೆ. ಒಬ್ಬ ಜಿಲ್ಲಾ ಮಾಜಿ ಉಸ್ತುವಾರಿ ಸಚಿವರಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ವಿನಯ್ ಕುಮಾರ್ ಸೊರಕೆ ಇರ್ಬೋದು, ಗೋಪಾಲ್ ಪೂಜಾರಿ ಇರ್ಬೋದು, ನಾನಿರ್ಬೋದು, ನಾವೆಲ್ಲರೂ ಅತ್ಯಂತ ಪ್ರಾಮಾಣಿಕವಾಗಿ ದುಡಿದಿದ್ದೇವೆ. ಒಬ್ಬ ಶಾಸಕನಾಗಿ, ಒಬ್ಬ ಮಂತ್ರಿಯಾಗಿ ಏನು ಜವಾಬ್ದಾರಿ ಮಾಡಬೇಕು ಆ ಕೆಲಸವನ್ನು ಮಾಡಿದ್ದೇವೆ. ಸೊ ನಮ್ಮ ಅಭಿವೃದ್ಧಿಯನ್ನು ನೋಡಿ, ನಾವು ಮಾಡಿದ ಕೆಲಸವನ್ನು ನೋಡಿ ಜನ ಓಟ್ ಹಾಕೋದಿದ್ರೆ ನಾವು ಗೆಲ್ಲಲೇಬೇಕಾಗಿತ್ತು. ಅಟ್ಲೀಸ್ಟ್ 3 ಸ್ಥಾನ ನಾವು ಗೆಲ್ಲೇಬೇಕಾಗಿತ್ತು. ವಿನಯ್ ಕುಮಾರ್ ಸೊರಕೆ, ಗೋಪಾಲ್ ಪೂಜಾರಿ ಮತ್ತು ನಾನು ಗೆಲ್ಲೇಬೇಕಾಗಿತ್ತು. ಸೊ ಇದು ಜನರು ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಲಿಲ್ಲ. ಬೇರೆ ಬೇರೆ ವಿಚಾರಗಳ ಬಗ್ಗೆ, ನಮ್ಮ ವಿರುದ್ಧ ಅಪಪ್ರಚಾರ, ನಮ್ಮ ಪಕ್ಷದ ವಿರುದ್ಧ ಅಪಪ್ರಚಾರ, ನಮ್ಮನ್ನು ಹಿಂದೂ ವಿರೋಧಿಗಳು, ಪ್ರಾಯಶಃ ಹಿಂದೂ ಜನಾಂಗದವರಿಗೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಮಾಡಿದಷ್ಟು ಸಹಾಯ ಯಾವ BJPಯವನು ಮಾಡಲಿಲ್ಲ. ಹಿಂದೂಗಳಿಗೆ ತೊಂದರೆ ಆದಾಗ ನಾನು ಮಾಡಿದಂತಹ ಸಹಾಯ, ದೇವಸ್ಥಾನಗಳಿಗೆ ನಾನು ಮಾಡಿದಂತಹ ಸಹಾಯ, ಅಥವಾ ಭಜನಾ ಮಂದಿರಗಳಿಗೆ ನಾನು ಮಾಡಿದಂತಹ ಸಹಾಯ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾನು ಮಾಡಿದಂತಹ ಸಹಾಯ, ನಮ್ಮ ಅಷ್ಟಮಠಾಧೀಶರು ಏನು ಸಮಸ್ಯೆ ಬಂದರೂ ಕೂಡ ನನಗೆ ಹೇಳ್ತಿದ್ರು. ಉದಾಹರಣೆಗೆ ಈಗಿನ ಪರಿಮಾರ್ ಸ್ವಾಮೀಜಿ, ಯಾರು ಪರ್ಯಾಯ ಸ್ವಾಮೀಜಿ ಇದ್ದಾರೆ, ನಾನು MLA ಆದ ಕೂಡಲೇ ನಾನು ಕರೆಸಿದ್ರು, ಮಠಕ್ಕೆ ಬರ್ಲಿಕ್ಕೆ ಹೇಳಿದ್ರು. ಯಾಕೆ ಅಂತ ಹೋದಾಗ ಅವ್ರು ಹೇಳಿದ್ರು, ಈ ಕೃಷ್ಣ ಮಠದ ರಥಬೀದಿಯಲ್ಲಿ ಇರ್ತಕ್ಕಂಥ ಡ್ರೈನೇಜ್, ಆ ಎಲ್ಲ ಡ್ರೈನೇಜ್ ನೀರು ನಮ್ಮ ಬಾವಿಗಳಿಗೆ ಹೋಗ್ತಾ ಉಂಟು. ನಮ್ಮ ಸರೋವರ, ಮಧ್ವ ಸರೋವರಕ್ಕೂ ಕೂಡ ಆ ಡ್ರೈನೇಜ್ ನೀರು ಹೋಗ್ತಾ ಇದೆ. ನಮಗೆ ಕೃಷ್ಣನಿಗೆ ಅಭಿಷೇಕ ಮಾಡಲಿಕ್ಕೆ ಕೂಡ ಆ ನೀರನ್ನು ಉಪಯೋಗ ಮಾಡುವಾಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ಹೇಳಿದಾಗ ನಾನು ಅದಕ್ಕೆ ತಕ್ಷಣ 50 ಲಕ್ಷ ರೂಪಾಯಿನ ಸ್ಯಾಂಕ್ಷನ್ ಮಾಡಿಸಿ ಇವತ್ತು ಇಡೀ ರಥಬೀದಿಯ ಡ್ರೈನೇಜನ್ನು ಸರಿ ಮಾಡಿಸಿ, ಆ ಡ್ರೈನೇಜ್ ನೀರು ಏನು ಕೃಷ್ಣನ ಪೂಜೆಗೆ ಸೇರುವಂಥ ಬಾವಿಗೆ ನೀರು ಹೋಗ್ತಾ ಇತ್ತು, ಮಧ್ವ ಸರೋವರ ಅಂತ ನಾವು ಏನು ಪವಿತ್ರ ಸರೋವರ ಅಂತ ಹೇಳ್ತಿದ್ವಿ, ಅದಕ್ಕೆ ಹೋಗ್ತಂಥ ಡ್ರೈನೇಜ್ ನೀರು, ಇದನ್ನೆಲ್ಲ ತಡೆಯುವಂಥ ಕೆಲಸವನ್ನು ಮಾಡಿದ್ವಿ. ಇದಕ್ಕಿಂತ ಹಿಂದೆ BJP MLAಗಳಿದ್ರು, ಇದಕ್ಕಿಂತ ಹಿಂದೆ BJPಯ ನಗರಸಭೆ ಇತ್ತು. ಕೃಷ್ಣ ಮಠದ ಬಾವಿಗಳು ಕಲುಷಿತಗೊಳ್ಳುತ್ತದೆ ಅಂತ ಒಂದು ಪ್ರಜ್ಞೆ ಆಗಲಿ, ಅದನ್ನು ಸರಿಪಡಿಸಬೇಕಂತಕ್ಕಂಥ ಬುದ್ಧಿ ಆಗಲಿ ಅವರಿಗೆ ಯಾಕೆ ಬರಲಿಲ್ಲ? ಸೊ ಇದು ನಾನು ಒಂದು ಉದಾಹರಣೆಯನ್ನು ಹೇಳಿದ್ದೇನೆ. ಸೊ ಹಾಗಾಗಿ ದೇವಸ್ಥಾನಗಳಿಗೆ ಗ್ರಾಂಟ್ ಕೊಡುವಂಥದ್ದು, ಸಿದ್ದರಾಮಯ್ಯನನ್ನ ಹಿಂದೂ ವಿರೋಧಿ ಅಂತ ಕರೆದ್ರು. ಅದೇ ಸಿದ್ದರಾಮಯ್ಯನವರು ದೇವಸ್ಥಾನಕ್ಕೆ ಕೊಡುವಂಥ ತಸ್ತೀಕು ಇಂದಿನ ಯಡಿಯೂರಪ್ಪ ಸರ್ಕಾರದಲ್ಲಿ 24,000 ರೂಪಾಯಿ ಇದ್ದದ್ದನ್ನು ಪ್ರತಿ ವರ್ಷ 48,000ಕ್ಕೆ ನಾವು ಏರಿಸಿದ್ವಿ.
ತಸ್ತಿಕ್ ಪ್ರತಿ ದೇವಸ್ಥಾನಕ್ಕೆ ನಾವು ಕೊಡುವಂಥದ್ದು. ಹೌದು. ಮತ್ತೆ ಒಂದು ಸುಳ್ಳು ಪ್ರಚಾರ, ದೇವಸ್ಥಾನದ ದುಡ್ಡು ಎಲ್ಲ ಮಸೀದಿಗೆ ಚರ್ಚಿಗೆ ಕೊಡ್ತಾರಂತ. ಒಂದು ನಯಾ ಪೈಸಾ ದೇವಸ್ಥಾನದ ದುಡ್ಡು ಚರ್ಚಿಗಾಗಲಿ ಮಸೀದಿಗಾಗಲಿ ಹೋಗ್ತಾ ಇಲ್ಲ. ಪ್ರತಿಯೊಂದು ದೇವಸ್ಥಾನದ ದುಡ್ಡು ಅಲ್ಲಿ ದೇವಸ್ಥಾನದಲ್ಲೇ ಇರುತ್ತೆ. ಈಗ ಅಂಬಲ್ಪಾಡಿ ದೇವಸ್ಥಾನದ ದುಡ್ಡು ಯಾವ್ದಾದ್ರು ಮಸೀದಿಗೆ ಅಥವಾ ಚರ್ಚಿಗೆ ಹೋಗುತ್ತಾ? ಕುಕ್ಕೆ ಸುಬ್ರಹ್ಮಣ್ಯದ ದುಡ್ಡು ಯಾವ್ದಾದ್ರು ಮಸೀದಿ ಅಥವಾ ಚರ್ಚಿಗೆ ಹೋಗುತ್ತಾ? ಕೊಲ್ಲೂರು ಮುಕಾಂಬಿಕೆಯ ದುಡ್ಡು ಯಾವ್ದಾದ್ರು ಮಸೀದಿ ಅಥವಾ ಚರ್ಚಿಗೆ ಹೋಗುತ್ತಾ? ಈ ರೀತಿ ಸುಳ್ಳನ್ನ ವಾಟ್ಸಪ್ ಮೂಲಕ, ಫೇಸ್ಬುಕ್ ಮೂಲಕ ಸುಳ್ಳುಗಳನ್ನ ಹರಿದು ಬಿಟ್ಟು ಜನರನ್ನ ತಪ್ಪು ದಾರಿಗೆ ಎಳೆದು, ಅದರಲ್ಲೂ ಯುವಕರು, ಪ್ರಾಯಶಃ ಯುವಕರಲ್ಲಿ ಏನಾಗಿದೆ ಇವತ್ತು, ಯೋಚನಾ ಶಕ್ತಿ, ಅವರು ವಾಟ್ಸಪ್ನಲ್ಲಿ ಏನು ಓದ್ತಾರೆ ಅದು ಸತ್ಯ ಅಂತ ನಂಬ್ತಾರೆ. ಅದರಲ್ಲಿ ಸುಳ್ಳನ್ನು ಹಾಕಿರ್ಬೋದು, ಆ ಸುಳ್ಳು ಕೂಡ ಇರ್ಬೋದು, ಅದನ್ನು ನಾವು ವಿಮರ್ಶೆ ಮಾಡಬೇಕು ಎಂಬತಕ್ಕಂಥ ಒಂದು ಆ ವಿಮರ್ಶೆ ಗುಣ ನಮ್ಮ ಯುವಕರಲ್ಲಿ ಇಲ್ಲದೆ ಹೋಗಿರ್ತಕ್ಕಂಥದ್ದು. ಪ್ರಾಯಶಃ ಇದೆಲ್ಲ ಕಾರಣಗಳಿಂದ ನಾವಿವತ್ತು ಸೋಲುವಂತಾಗಿದೆ. ನಾವು ಕೆಲಸ ಮಾಡಿ ಸೋತಿದ್ದೇವೆ. ಹೇಗೆ ಒಬ್ಬ ಯೋಧ ತನ್ನ ದೇಶದ ರಕ್ಷಣೆಗೋಸ್ಕರ ಅಲ್ಲಿ ಯುದ್ಧಕ್ಕೆ ಹೋಗಿ ಮರಣ ಹೊಂತಾನೋ, ಆಗ ಯೋಧನಿಗೆ ಏನು ಇದಾಗುವುದಿಲ್ಲ, ಏನು ಅವನಿಗೆ ರಿಗ್ರೆಟ್ ಆಗುವುದಿಲ್ಲ. ಯಾಕಂದ್ರೆ ನನ್ನ ದೇಶಕ್ಕಾಗಿ ನಾನು ಹೋರಾಟ ಮಾಡಿ ವೀರಮರಣವನ್ನು ಹೊಂದಿದ್ದೇನೆ ಅಂತಕ್ಕಂಥದ್ದು. ಅಮರನಾಗ್ತಾನೆ. ನನಗೂ ಕೂಡ ಏನಾಗ್ತಿದೆ ಅಂದರೆ, ನಾನು ಕೆಲಸ ಮಾಡಿ ಜನರ ಸೇವೆನ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿ, ಲಂಚ ರಹಿತವಾಗಿ 24 ಗಂಟೆ ಜನರಿಗೋಸ್ಕರ ದುಡ್ದು 5 ವರ್ಷ ಜನರಿಗೆ ಎಲ್ಲ ಕೆಲಸ ಮಾಡಿದ್ದೇನೆ ಅಂತ ಹೇಳೋದಿಲ್ಲ. ಆದರೆ ಆದಷ್ಟು ಇಷ್ಟು ನನ್ನ 5 ವರ್ಷದ ಅವಧಿಯಲ್ಲಿ ಆದಷ್ಟು ಕೆಲಸ ಯಾವ ಅವಧಿಯಲ್ಲೂ ಕೂಡ ಆಗಲಿಲ್ಲ. ಸಿದ್ದರಾಮಯ್ಯನವರ 5 ವರ್ಷದ ಅವಧಿಯಲ್ಲಿ ಕರ್ನಾಟಕದಲ್ಲಿ ಆದಷ್ಟು ಕೆಲಸಗಳು ಯಾವ ಅವಧಿಯಲ್ಲಿ ಕೂಡ ಆಗಲಿಲ್ಲ. ಇಷ್ಟು ಕೆಲಸ ಮಾಡಿ ಕೂಡ ನಾವು ಸೋತಿದ್ದೇವೆ ಅಂದರೆ ಪ್ರಾಯಶಃ ಜನರು ಕೊಡುವ ತೀರ್ಮಾನವನ್ನು ನಾನು ಅತ್ಯಂತ ಒಂದು ವಿನಯಶೀಲನಾಗಿ, ವಿನಯಪೂರ್ವಕವಾಗಿ ಅದನ್ನು ಸ್ವಾಗತ ಮಾಡ್ತೀನಿ. ಯಾಕಂದರೆ ಇದೇ ಜನ ನನ್ನನ್ನು ಗೆಲ್ಲಿಸಿದವರು. ಸೊ ಗೆಲ್ಸಿದಾಗ ನೀವು ಒಳ್ಳೆಯವರು, ನನ್ನನ್ನು ಸೋಲಿಸಿದಾಗ ನೀವು ಕೆಟ್ಟವರು ಅಂತ ಹೇಳುವಂಥ ಬುದ್ಧಿ ನನಗೆ ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಜನರು ಕೊಟ್ಟಂಥ ತೀರ್ಮಾನ, ಪ್ರಾಯಶಃ ಜನರು ಯಾವುದೋ ನಿರೀಕ್ಷೆ ಇಟ್ಕೊಂಡು ನನ್ನನ್ನು ಸೋಲಿಸಿರ್ಬೋದು. ಹಾಗೆ ಜನರ ತೀರ್ಮಾನವನ್ನು ಭಾಳ ಸಂತೋಷದಿಂದ ಒಪ್ಪಿದ್ದೇನೆ. ಮತ್ತು ಈ ಸೋಲು ನಮಗೆ ನಿಜವಾಗಿಯೂ ಒಂದು ಅನಿರೀಕ್ಷಿತ, ನಿರೀಕ್ಷೆ ಕೂಡ ಮಾಡದಂಥ ಒಂದು ಸೋಲು ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ. ಈಗ ಉಡುಪಿ ಜಿಲ್ಲೆಯಲ್ಲಿ ಅದರಲ್ಲೂ ಸಹಿತ ಎಸ್ಪೆಷಲಿ ಪ್ರಮೋದ್ ಅವರ ಸೋಲು ಅಂತ ಹೇಳುವಾಗ ಜನರ ಮಾತುಗಳು ಕೇಳಿ ಬರ್ತಾ ಇತ್ತು. ಪ್ರಮೋದ್ ಅವರ ಸೋಲಲ್ಲ ಇದು, ಸಿದ್ದರಾಮಯ್ಯ ಅವರ ಹಿಂದೂ ವಿರೋಧಿ ಅನ್ನುವಂಥ ರೀತಿಯಲ್ಲಿ ಅವರನ್ನು ಬಿಂಬಿಸಿರುವಂಥದ್ದು, ಅದು ಇಲ್ಲಿ ರಿಫ್ಲೆಕ್ಟ್ ಆಗಿದೆ, ಇಲ್ಲಿ ಪ್ರಮೋದ್ ಅವರ ಸೋಲಿಗೆ ಕಾರಣವಾಗಿದೆ ಅನ್ನುವಂಥದ್ದು. ಎರಡನೇದಾಗಿ ಮೋದಿ ಅವರು ಹೋದಲ್ಲೆಲ್ಲ BJP ಗೆದ್ದಿದೆ ಅನ್ನುವಂಥ ಒಂದು ಮಾತಿಗೆ ಪುಷ್ಟೀಕರಣ ಅನ್ನುವಂತೆ ಉಡುಪಿಯಲ್ಲಿರುವಂಥ 5 ಕ್ಷೇತ್ರಗಳು ಬಂದಿರುವಂಥದ್ದು. ಸೊ ನಿಮ್ಮ ಪ್ರಕಾರ ಏನು ಅನಿಸ್ತದೆ? ಈ ರೀತಿಯಾಗಿರುವಂತಹ ಬಿಂಬಿತವಾಗಿರುವ ವಿಚಾರಗಳೆಲ್ಲಾದ್ರೂ ನಿಮ್ಮ ಸೋಲಿಗೆ ಕಾರಣ ಆಯ್ತಾ, ಅಥವಾ ಮೋದಿ ಅಲೆ ಕಾರಣ ಆಯ್ತಾ? ಈಗ ಬಿಜೆಪಿಯವರು ಎಲ್ಲೂ ಕೂಡ ರಘುಪತಿ ಭಟ್ರ ಪರವಾಗಿ, ಲಾಲಾಜಿ ಮೆಂಡನ್ ಪರವಾಗಿ, ಸುಕುಮಾರ್ ಶೆಟ್ಟಿಯ ಪರವಾಗಿ ಓಟ್ ಕೇಳಲಿಲ್ಲ. ಬಿಜೆಪಿಯವರು ಕೇಳಿದ್ದು ಮೋದಿಗೆ ಓಟ್, ಇಲ್ಲಿ ಮೋದಿಯೇ ಬಂದು ನಿಂತ ರೀತಿಯಲ್ಲಿ ಮೋದಿಗೆ ಓಟ್ ಕೊಡಿ ಅಂತ ಕೇಳಿದ್ದಾರೆ. ಸೊ ಅವರ ಅಭ್ಯರ್ಥಿ ಹೆಸರನ್ನು ಕೂಡ ಅವ್ರು ಹೇಳಲಿಕ್ಕೆ ತಯಾರಿರಲಿಲ್ಲ. ಸೊ ಮೋದಿಯವರ ಹೆಸರನ್ನು ಹೇಳಿದ್ದಾರೆ, ಜನ ಅದನ್ನು ಒಪ್ಪಿದ್ದಾರೆ, ಜನ ತೀರ್ಮಾನ ಕೊಟ್ಟಿದ್ದಾರೆ, ನಾನು ಅದನ್ನು ಸ್ವೀಕಾರ ಮಾಡಲೇಬೇಕು. ಅಂದ್ರೆ ಈಗ ಸಿದ್ದರಾಮಯ್ಯ ಅವರು ಒಂದು ಹಿಂದೂ ವಿರೋಧಿಯಾದಂಥ ಕೆಲವು ಮಾತುಗಳನ್ನ ಆಡಿದ್ದಾರೆ ಅನ್ನುವಂಥ ಮಾತುಗಳಿಗೆ, ಈಗ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆ ತಂದರು, BPL ಕಾರ್ಡ್ ತಂದರು, ಭಾಳಷ್ಟು ರಸ್ತೆಗಳನ್ನು ಕೊಟ್ಟರು, ಸೇತುವೆಗಳನ್ನು ಕೊಟ್ಟರು, ಉಡುಪಿಗೆ 24 ಗಂಟೆ ವಿದ್ಯುತ್ ಕೊಟ್ಟರು. ಇದೆಲ್ಲ ಬರೇ ಮುಸಲ್ಮಾನರಿಗೆ ಮತ್ತು ಕ್ರಿಶ್ಚಿಯನ್ರಿಗೆ ಕೊಟ್ಟಂತ. ಆದರೆ ಎಲ್ಲೋ ಒಂದು ಕಡೆ ಅವರ ಸ್ಟೇಟ್ಮೆಂಟ್ಗಳು, ಕೆಲವೊಂದು ವಿಚಾರಗಳ ಬಗ್ಗೆ ಅವರು ಮಾತಾಡಿರುವಂಥ ಮಾತುಗಳಾಗಿರ್ಬೋದು, ಅದೆಲ್ಲ ಒಂದು ಈಗ ನಾವು ಹೀಗೆ ಉದಾಹರಣೆ ನೋಡ್ಲಿಕ್ಕೆ ಹೋದರೆ ಈಗ ಕಲ್ಲಡ್ಕದೇ ನೋಡ್ಬೋದು. ಆ ಒಂದು ಶ್ರೀರಾಮ ವಿದ್ಯಾ ಕೇಂದ್ರದ ವಿಚಾರಗಳಾಗಿರ್ಬೋದು, ಅಲ್ಲಿ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದು ಅವರು ಕೊಟ್ಟಿರುವಂಥ ಕೆಲವೊಂದು ಮಾತುಗಳಾಗಿರ್ಬೋದು, ಕೆಲವೊಂದು ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಅದು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಬಂದಿರುವ ರೀತಿ. ಸಿದ್ದರಾಮಯ್ಯನವರು ನೇರ ಮಾತಾಡ್ತಕ್ಕಂಥ, ಮನಸ್ಸಿನಲ್ಲಿ ಒಂದು ಇಟ್ಕೊಂಡು ಬಾಯಲ್ಲಿ ಇನ್ನೊಂದು ಹೇಳುವಂಥವರಲ್ಲ. ಕೆಲವರು ಮನಸ್ಸಿನೊಳಗೆ ಸಂಪೂರ್ಣ ಕಲ್ಮಶ, ಬಾಯಲ್ಲಿ ನಯವಾದಂಥ ಮಾತುಗಳು. ಅದರಲ್ಲಿ ಸ್ವಲ್ಪ BJPಯವರು ಅದರಲ್ಲಿ ಸ್ಪೆಷಲಿಸ್ಟು, ಒಳಗೊಂದು ಹೊರಗೆ ಒಂದು, ಆ ರೀತಿಯ ಸ್ವಭಾವ ಸಿದ್ದರಾಮಯ್ಯ ಇರ್ತಲ್ಲ. ಸೊ ಏನಿದ್ರು ಕೂಡ ಅವ್ರು ನೇರವಾಗಿ ಹೇಳ್ತಕ್ಕಂಥವ್ರು. ಸೊ ಪ್ರಾಯಶಃ ಅವರ ಕೆಲವು ಮಾತುಗಳಿಂದ ಜನರು ತಪ್ಪಾಗಿ ಅರ್ಥೈಸ್ಕೊಂಡಿರ್ಬೋದು ಅಂತ ನಾನು ಭಾವಿಸ್ತೇನೆ. ಈಗ ಸಿದ್ದರಾಮಯ್ಯ ದೇವರನ್ನು ನಂಬುವುದೇ ಇಲ್ಲ, ಅದು ಸುಳ್ಳು. ಅವರು ಚಾಮುಂಡೇಶ್ವರಿಗೆ ಹೋಗ್ತಾರೆ, ತಿರುಪತಿಗೆ ಹೋಗ್ತಾರೆ, ಸೊ ಅವರು ದೇವರನ್ನೇ ನಂಬುವುದಿಲ್ಲ ಅಂತ ಹೇಳಿಬಿಟ್ರು. ಅದು ನಿಜವಾಗಿ ಸುಳ್ಳು. ಅವ್ರು ದೇವರನ್ನು ನಂಬ್ತಾರೆ. ಬಟ್ ಎಲ್ಲ ದೇವಸ್ಥಾನಗಳಿಗೆ ಹೋಗಬೇಕು, ಎಲ್ಲ ದೇವರನ್ನು ನಂಬಬೇಕು ಅಂದರೆ ಯಾರು? ಈಗ ಕರ್ನಾಟಕದಲ್ಲಿ
ರಿಜಿಸ್ಟರ್ ಆದಂಥ 48,000 ದೇವಸ್ಥಾನಗಳಿದೆ. ಈಗ ನಾನು ದೈವಭಕ್ತ ಅಂತ ತೋರಿಸ್ಬೇಕಾದ್ರೆ 48,000 ದೇವಸ್ಥಾನಕ್ಕೆ ಹೋಗಿ ಮತ್ತೆ ಪ್ರೂಫ್ ಆಗಬೇಕಂತಾದರೆ ಅದು ಯಾರಿಂದಲೂ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಸಿದ್ದರಾಮಯ್ಯನವರು ನೇರ ನುಡಿಯ ವ್ಯಕ್ತಿತ್ವ ಅಂತ ಹೇಳಿದ್ರಿ. ಸರಿ, ಒಂದು ಚುನಾವಣೆಯ ಮೊದಲು ಎರಡು ಪಕ್ಷಗಳು ಕೂಡ ನೇರವಾಗಿ ಬೈದಾಡ್ಕೊಳ್ತಾ ಇದ್ದಂಥ ಪಕ್ಷಗಳು, ಅಂತಹ ಒಂದು ಪಕ್ಷಗಳ ಮಧ್ಯದಲ್ಲಿ ಒಂದು ಸಮ್ಮಿಶ್ರವಾಗಿ ಒಂದು ಸರ್ಕಾರ ಆಗ್ತದೆ ಅಂತಂದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಹೇಳಿದ್ದು ಬೇರೆ ಮಾಡಿದ್ದು ಬೇರೆ ಅಂತ ನಿಮ್ಗೆ ಅನಿಸ್ತಾ ಇಲ್ಲ? ನಾನು ಈಗ ನಿಮ್ಮ ವಾದವನ್ನು ನಾನು ಒಪ್ತೀನಿ. ಒಂದು ವೇಳೆ ನಾವು JDS ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ, BJP ಅವರಿಗೆ ಸರ್ಕಾರ ಮಾಡಲಿಕ್ಕೆ ಬಿಡ್ತು ಅಂತ ಮಾಡೋಣ. ಅವರು 15 ಶಾಸಕರನ್ನು ರಾಜೀನಾಮೆ ಕೊಡಿಸ್ಬೇಕಿತ್ತು. ಆಯಿತಾ? ಕಾಂಗ್ರೆಸ್ ಇದ್ದು ಮತ್ತು JDS ಇದ್ದು 15 ಶಾಸಕರು. ಆ 15 ಶಾಸಕರು ಮೇಲಿಂದ ಬಿದ್ದವರ, ಅವರು ಕೂಡ BJP ವಿರುದ್ಧ ಸೆಣಸಾಡಿಯೇ ಬಂದದ್ದಲ್ಲ. ಆಗ ನೀವು ಕೇಳ್ತೀರಿ, BJP ಒಟ್ಟಿಗೆ ನಿನ್ನೆವರೆಗೆ ಸೆಣಸಾಡಿದವರು ನೀವಿವತ್ತು ಅವರ ಪರವಾಗಿ ರಾಜೀನಾಮೆ ಕೊಟ್ಟದ್ದು ಯಾಕೆ ಅಂತ 15 ಮಂದಿ ಹತ್ರ ನೀವೇ ಕೇಳ್ತೀರಿ, ಹೌದಲ್ಲ? ಸೊ ವೆನ್ ದೇರ್ ಇಸ್ ಅ ಹಂಗ್ ಅಸೆಂಬ್ಲಿ, ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್, ಸಂವಿಧಾನಿಕವಾದಂಥ ಒಂದು ಏನು ಅಡಚಣೆ ಆಗುವಂಥ ಒಂದು ವ್ಯವಸ್ಥೆ ಬಂದಾಗ ರಾಜಕೀಯ ಪಕ್ಷಗಳು ಒಂದು ಸೇರಿ ಒಂದು ಸುಭದ್ರವಾದ ಸರ್ಕಾರ ಕೊಡುವಂಥದ್ದು ರಾಜಕೀಯ ಪಕ್ಷಗಳ ಕರ್ತವ್ಯ. ಗೊತ್ತಾಯ್ತಲ್ಲ? ಈಗ ಎಷ್ಟೋ ಕಡೆ BJP ಮತ್ತು JDS ಒಂದಾಗಿದೆ. ಎಲ್ಲಿ? ಮುನ್ಸಿಪಾಲ್ಟಿಯಲ್ಲಿ. ಸೊ ಅವ್ರು ಬೈದಾಡ್ಕೊಳ್ಳುವವರು ಅವ್ರು ಒಂದಾಗ್ಬೋದಾ? ಕಾಂಗ್ರೆಸ್ ಮತ್ತು JDS ಈಗ ಬೆಂಗಳೂರು ಸಿಟಿ ಕಾರ್ಪೊರೇಷನಲ್ಲಿ ಒಂದಾಗಿದೆ. ಈಗ ಗೋವಾ ಮತ್ತು ಮೇಘಾಲಯ ಮತ್ತು ಕೆಲವು ರಾಜ್ಯಗಳಲ್ಲಿ BJPಗೆ ಬಹುಮತ ಇಲ್ಲ. ಅದು ಬಿಡಿ, ಎಲ್ಲ ಬಿಡಿ. ಕಾಶ್ಮೀರದಲ್ಲಿ ಆ ಮುಫ್ತಿ ಮೊಹಮ್ಮದ್ ಸಯೀದ್ ಅವರ ಮಗಳಿದ್ದಾಳಲ್ಲ, ಮಗಳು ಹೆಸರು ನನ್ನ ನೆನಪು ಬರ್ತಾ ಇಲ್ಲ, ಅವರು ನೇರವಾಗಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತಕ್ಕಂಥ ಮಹಿಳೆ, ಅಥವಾ ಟೆರರಿಸ್ಟಿಗೆ ಬೆಂಬಲ ಕೊಡ್ತಕ್ಕಂಥ ಮಹಿಳೆ. ಈಗ ರಂಜಾನ್ ತಿಂಗಳಲ್ಲಿ ಪೊಲೀಸರಿಗೆ ಫೈರಿಂಗ್ ಕೂಡ ಮಾಡಲಿಕ್ಕೆ ಬಿಡದಂಥ ಒಂದು ಮಹಿಳೆ, ಮುಫ್ತಿ ಅವರ ಮಗಳು, ನನಗೆ ಹೆಸರು ನೆನಪಾಗ್ತಾ ಇಲ್ಲ, ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ. ಅವರಿಗೆ BJP ಬೆಂಬಲ ಕೊಡ್ತಾ ಇದೆ ಅಲ್ಲ, ಸರ್ಕಾರದಲ್ಲಿ ಮಂತ್ರಿ ಮಂಡಲದಲ್ಲಿ ಇದೆ, ಉಪಮುಖ್ಯಮಂತ್ರಿ BJP. ಸೊ ಜಮ್ಮು ಕಾಶ್ಮೀರದ ಬಗ್ಗೆ ಇಷ್ಟೊಂದು ಭಾಷಣ ಮಾಡ್ತಿದ್ದಂಥವ್ರು ಪಂಡಿತರನ್ನೆಲ್ಲ ಹೊರಗೆ ಹಾಕಿದ್ದಾರೆ. ಈಗ 4 ವರ್ಷದಲ್ಲಿ ಈಗ BJP ಸರ್ಕಾರ ಇದೆ, ಕೇಂದ್ರದಲ್ಲಿ BJP ಸರ್ಕಾರ ಇದೆ, ಜಮ್ಮು ಕಾಶ್ಮೀರದಲ್ಲಿ BJP ಸರ್ಕಾರ ಇದೆ. ಪಂಡಿತರನ್ನ ವಾಪಸ್ ತರಲಿಲ್ಲ ಯಾಕೆ ಕಾಶ್ಮೀರದಲ್ಲಿ? ಕಾಂಗ್ರೆಸ್ನವ್ರ ಮೇಲೆ ನೀವು ಪಂಡಿತರನ್ನ ಅಲ್ಲಿಂದ ಓಡಿಸಿದವರು ಕಾಂಗ್ರೆಸ್ರು ಅಂತ ಎಲ್ಲ ಕಡೆ ಡಂಗುರ ಸಾರ್ಕೊಂಡು ಬಂದ್ರಿ ಅಲ್ಲ. ಈಗ ನೀವೇ ಇದ್ದೀರಲ್ಲ ಅಧಿಕಾರದಲ್ಲಿ 2 ಕಡೆ, ಪಂಡಿತರನ್ನ ಯಾಕೆ ಕಾಶ್ಮೀರದೊಳಗೆ ಬಂದು ಕೂತ್ಕೊಳಿಸ್ಲಿಲ್ಲ? ಅವರನ್ನು ಯಾಕೆ ಅಲ್ಲಿ ರಿಹ್ಯಾಬಿಲಿಟೇಷನ್ ಮಾಡಲಿಲ್ಲ ಅಲ್ವಾ? ಅದಕ್ಕೆ ಉತ್ತರ ಇದೆಯಾ? ಸೊ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಚುನಾವಣೆ ಮುಗಿದ ತಕ್ಷಣ ಒಂದು ಸರ್ಕಾರ ಕೊಡಬೇಕಾದದ್ದು ರಾಜಕೀಯ ಪಕ್ಷಗಳ ಜವಾಬ್ದಾರಿ. ನಾವು ನಮ್ಮೊಳಗೆ ಜಗಳ ಮಾಡ್ತಾ ಇರ್ಬೋದು. ಈಗ PDP ಮತ್ತು BJP ಸೈದ್ಧಾಂತಿಕವಾಗಿ ಸಂಪೂರ್ಣ ವಿರೋಧ ದಿಕ್ಕಿನಲ್ಲಿರುವಂಥವು. ಸೊ PDP ಮತ್ತು BJP ಜಮ್ಮು ಕಾಶ್ಮೀರದಲ್ಲಿ ಒಂದಾಗ್ಬೋದಾದರೆ ಕರ್ನಾಟಕದಲ್ಲಿ JDS ಮತ್ತು ಕಾಂಗ್ರೆಸ್ ಯಾಕೆ ಒಂದಾಗಬಾರ್ದು? ಆಯಿತು, ಯಡಿಯೂರಪ್ಪನೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾದ್ರೆ 15 ಜನ ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ನಲ್ಲಿ ಗೆದ್ದಂಥವರು ಈಗ UT ಖಾದರ್ ಕಾಂಗ್ರೆಸ್ನಲ್ಲಿ BJP ವಿರುದ್ಧ ಗೆದ್ದಿದ್ದಾರೆ. ನಾಳೆ ಅವರು ರಾಜೀನಾಮೆ ಕೊಟ್ಟು BJPಗೆ ಸೇರಿದರೆ ಅದು ಸರಿಯಾ ತಪ್ಪಾ? ಹಾಗಾದ್ರೆ ಈಗ ಉಳಿದ ಕಡೆಯಲ್ಲಿ BJP ಏನು ಮಾಡಿದೆ ಅದನ್ನು ನಾವಿಲ್ಲಿ ಮಾಡಿದ್ದೇವೆ ರಾಜ್ಯದಲ್ಲಿ ಅಂತ ಹೇಳುವ ಅದಲ್ಲ. ಸಿ, ಇಟ್ ಈಸ್ ಅ constitutional obligation of the political parties to give a stable government, or at least to attempt to give a stable government. ಒಂದು ಸುಭದ್ರವಾದ ಸರ್ಕಾರವನ್ನು ಕೊಡುವಂಥದ್ದು ಅಥವಾ ಕೊಡಲಿಕ್ಕೆ ಪ್ರಯತ್ನ ಪಡುವಂಥದ್ದು ರಾಜಕೀಯ ಪಕ್ಷಗಳ ಒಂದು ಮೂಲಭೂತ ಕರ್ತವ್ಯ. ಅದೇ JDS ಮತ್ತೆ BJP ಹಿಂದೆ ಯಡಿಯೂರಪ್ಪ ಕುಮಾರಸ್ವಾಮಿ ಸರ್ಕಾರ ಇತ್ತಲ್ಲ, ಹಾಗೇನು BJP ಮತ್ತೆ JDSನವರು ಬಹಳ ಇದು ಒಟ್ಟಾಗಿದ್ದಂಥ ಪಕ್ಷಗಳ? ಹಾಗಾದ್ರೆ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ, ಯಡಿಯೂರಪ್ಪ ಉಪಮುಖ್ಯಮಂತ್ರಿಯಾಗಿ ಆ 20 ತಿಂಗಳು ಕೊಟ್ಟಂಥ ಸರ್ಕಾರ ಅದು ಅದು ಒಂದು ಒಳ್ಳೆಯ ಕ್ರಮ. ಈಗ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ನವರು ಅದೇ ವ್ಯವಸ್ಥೆಯನ್ನು ರಿಪೀಟ್ ಮಾಡಿದರೆ ಅದು ತಪ್ಪು. ಅದು ಹೇಗಾಗ್ತದೆ? ಇದು ತಪ್ಪಾದರೆ ಅದು ತಪ್ಪು, ಅದು ಸರಿ ಆದರೆ ಇದು ಸರಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಮೊದಲು ಆ ಪಕ್ಷದಲ್ಲಿ ಇದ್ದವರು ಮತ್ತೆ ಈ ಕಡೆ ಬಂದರು ಅನ್ನುವಂಥಗಳು ಚರ್ಚೆಗಳು ಕೂಡ ತುಂಬ ಆಗಿದ್ದಂಥದ್ದು. ಆದರೆ ಇದರ ಕೊನೆಯಲ್ಲಿ ಚುನಾವಣೆಯ ಒಂದು ಹತ್ತಿರ ಬರುವಾಗ ಒಂದು ವಿಚಾರಗಳು ಬಂತು, ಅಲ್ಪಸಂಖ್ಯಾತರ ಓಲೈಕೆ ಆಗ್ತಾ ಇದೆ ಅನ್ನುವಂಥದ್ದು. ಬಿಜೆಪಿ ಅವರದು ಒಂದೇ ಮಂತ್ರ, ಅಲ್ಪಸಂಖ್ಯಾತರ ಓಲೈಕೆ, ಅದನ್ನೇ ಹೇಳಿಕೊಂಡೇ ಬಂದದ್ದು. ಈಗ ನರೇಂದ್ರ ಮೋದಿ ಸರ್ಕಾರ ಬಂದು 4 ವರ್ಷ ಆಯ್ತು.
ಹಿಂದೂ ಜನರ ಸರ್ಕಾರ ಅಂತ ಹೇಳಿ ಬಂದದ್ದಲ್ಲ ಅವರು. ಹಿಂದೂಗಳಿಗೆ ವಿಶೇಷ ಕಾರ್ಯಕ್ರಮ ಏನು ಮಾಡಿದ್ದಾರೆ? 4 ವರ್ಷದಲ್ಲಿ ಹಿಂದೂಗಳ ಓಟನ್ನು ಪಡ್ಕೊಂಡು ಬಂದಂಥ ನರೇಂದ್ರ ಮೋದಿ ಸರ್ಕಾರ ಹಿಂದೂಗಳಿಗಾಗಿ ವಿಶೇಷ ಒಂದು ಯಾವುದಾದ್ರೂ ಒಂದು ಯೋಜನೆ ಅಥವಾ ಒಂದು ಪ್ಲ್ಯಾನು ಅಥವಾ ಒಂದು ಸ್ಕೀಮು ಹಿಂದೂಗಳಿಗಾಗಿ ಮಾತ್ರ ಅಂತ ಮಾಡಿದ್ದುಂಟಾ? ಯಾಕೆ ಮಾಡಿಲ್ಲ? ಇವರಿಗೆ ಓಟ್ ಬರಬೇಕಾದ್ರೆ ಹಿಂದೂಗಳು ಕೊಡಬೇಕು. ಓಟ್ನಲ್ಲಿ ಗೆದ್ದು ಹೋದ್ಮೇಲೆ ಈಗ ರಘುಪತಿ ಭಟ್ರು ಗೆದ್ದ ಕೂಡಲೇ ಹಿಂದೂಗಳೆಲ್ಲ ಇನ್ನು ಸಂಪೂರ್ಣ ರಕ್ಷಣೆಗೊಳಪಟ್ರ? ಹಿಂದೂಗಳೆಲ್ಲ ಉದ್ಧಾರ ಆಗಿ ಆಯ್ತಾ? ಇನ್ನು ಹಿಂದೂಗಳಿಗೆ ಸಮಸ್ಯೆನೇ ಇಲ್ವಾ? ನಾನಿದ್ದಾಗ 5 ವರ್ಷದಲ್ಲಿ ಹಿಂದೂಗಳಿಗೆ ಏನು ತೊಂದರೆ ಆಗಿತ್ತು ಉಡುಪಿಯಲ್ಲಿ? ಸಿದ್ದರಾಮಯ್ಯರ 5 ವರ್ಷ ಇರುವಾಗ ಹಿಂದೂಗಳಿಗೆ ಏನು ತೊಂದರೆ ಆಯಿತು? ಕೆಲವೊಂದು ಘಟನೆಗಳು ನಡೆದಿರ್ಬೋದು. 21 ಮಂದಿ ಅನ್ಕೊಂಡ್ರು. ಅದೇ BJPಯವರು ಈಗ ಉದಾಹರಣೆಗೆ ಕೊಕ್ಕರ್ಣೆ ಪ್ರವೀಣ್ ಪೂಜಾರಿ ಅವರನ್ನು ಸಂಘ ಪರಿವಾರದವರೇ ಕೊಂದರು. ರಘುಪತಿ ಭಟ್ರು ಹೇಳಿದರು ಸತ್ತವರು ನಮ್ಮವರು, ಕೊಂತವರು ನಮ್ಮವರು ಅಂತ ಹೇಳಿದರು. ಸೊ ಪ್ರವೀಣ್ ಪೂಜಾರಿ ಜೀವ ಕಳ್ಕೊಂಡದಕ್ಕೆ ಅದಕ್ಕೆ ಬೆಲೆ ಇಲ್ಲ. ಅದು ನಿಮ್ಮ ಶೋಭಾ ಕರಂದ್ಲಾಜೆಯ ಪಟ್ಟಿಯಲ್ಲಿ ಅದು ಬರೋದಿಲ್ಲ 23ರಲ್ಲಿ. ಸೊ ಅಲ್ಪಸಂಖ್ಯಾತರು ಕೊಂದರೆ ಮಾತ್ರ ಅದು ಆ ಜೀವ ಕಳ್ಕೊಂಡದ್ದಾಗೆ ಆಯಿತು. ಬೇರೆಯವರು ಕೊಂದರೆ ಅದು ಅಂಥದ್ದಾಗೋದಿಲ್ಲ ಅಂತ ಹೇಳಿದ್ರೆ ಇದು ಪ್ರಾಯಶಃ ಎಲ್ಲೋ ಒಂದು ಕಡೆಯಲ್ಲಿ ಆಷಾಢಭೂತಿ ಅಂತ ನಾನು ಭಾವಿಸ್ತೇನೆ. ಓಕೆ, ಎಸ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ನನ್ನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳುವಂಥ ಸಮಯ ಆಗಿದೆ. ಎಸ್, ಮತ್ತಷ್ಟು ಮಾತುಗಳು ಮುಂದುವರಿತದೆ. ಅದರ ಒಂದು ಪುಟ್ಟ ವಿರಾಮದ ನಂತರ ಒಂದು ಪುಟ್ಟ ವಿರಾಮದ ನಂತರ 6 PM ಲೈವಿಗೆ ಮತ್ತೊಮ್ಮೆ ನಿಮ್ಮನ್ನೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದಾನೆ. ನನ್ನ ಜೊತೆಗಿದ್ದಾರೆ ಮಾಜಿ ಸಚಿವರಾಗಿರುವಂಥ ಪ್ರಮೋದ್ ಮಧ್ವರಾಜ್ ಅವರು. ಬನ್ನಿ ಅವ್ರ ಜೊತೆಗೆ ಮಾತುಕತೆಗಳನ್ನು ಮುಂದುವರಿಸೋಣ. ಎಸ್, ನಾನು ವಿರಾಮಕ್ಕೆ ಹೋಗೋ ಮೊದಲು ಕೇಳ್ತಾ ಇದ್ದೆ ಅಲ್ಪಸಂಖ್ಯಾತರ ಓಲೈಕೆ ಅನ್ನೋದ್ರ ಬಗ್ಗೆ. ಅದಕ್ಕೊಂದು ಪುಷ್ಟೀಕರಣವಾಗುವಂತೆ ಸಿದ್ದರಾಮಯ್ಯ ಅವರ ಸರ್ಕಾರ ಇರುವಾಗ ಕೊನೆಯದಾಗಿ ಮುಸ್ಲಿಮರ ಒಂದು ಅಲ್ಪಸಂಖ್ಯಾತರ ಮೇಲಿರುವಂತಹ ಕೇಸುಗಳನ್ನು ಹಿಂಪಡೆಯುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅನ್ನೋದರ ಬಗ್ಗೆ ಒಂದು ವಿಚಾರಗಳನ್ನು ಅವರು ಹೊರಗಾಕಿದ್ರು. ಅದು ಏನಾಯಿತು ಅಂತ ಹೇಳಿದ್ರೆ ನಂತರ ದಿನಗಳಲ್ಲಿ ಅನೇಕ ವಾಟ್ಸಪ್ಗಳಲ್ಲಿ ಅನೇಕ ಒಂದು ಮೀಡಿಯಾಗಳಲ್ಲೆಲ್ಲ ಬರಲಿಕ್ಕೆ ಶುರುವಾಯಿತು. ಇದು ಕೂಡ ಒಂದು ರೀತಿಯಲ್ಲಿ ಅವರ ಅಲ್ಪಸಂಖ್ಯಾತರ ಓಲೈಕೆಗೆ ಪುಷ್ಟೀಕರಣ ನೀಡಿದೆ ಅಂತ ಅನಿಸ್ತಾ ಇಲ್ವಾ? ಯಾರೇ ಇರಲಿ, ನಾವು ರಾಜಧರ್ಮದ ಪಾಲನೆ ಮಾಡಬೇಕು. ಈಗ ಅಲ್ಪಸಂಖ್ಯಾತರ ಮೇಲೆ ಸುಳ್ಳು ಮೊಕದ್ದಮೆ ಹಾಕಿದ್ದಂಥ ಸಂದರ್ಭ ಇದ್ದರೆ ಅದನ್ನು ಅಂಥ ಇನ್ಸಿಡೆಂಟ್ಸ್ ಯಾವುದಿದ್ರೆ ನಿಮ್ಮ ಪೊಲೀಸ್ ಸ್ಟೇಷನಿಂದ ಮಾಹಿತಿ ಕೊಡಿ ಅಂತ ಮಾತ್ರ ಬಂದದ್ದು. ಅಂದರೆ ಈಗ ಬಹುಸಂಖ್ಯಾತರ ಮೇಲೆ ಒಂದು ನಿಮಿಷ ನಾನು ಮುಗಿಸ್ತೇನೆ. ಮಾಹಿತಿ ಕೊಡಿ ಅಂತ ಬಂದಿದೆ. ಸೊ ಒಂದು ವೇಳೆ ನಾನು ಸಿದ್ದರಾಮಯ್ಯರ ಪೊಸಿಷನ್ನಲ್ಲಿ ಇರ್ತಿದ್ರೆ ಇಡೀ ಕರ್ನಾಟಕದಲ್ಲಿ ಯಾರ ಮೇಲೆಲ್ಲ ಸುಳ್ಳು ಮೊಕದ್ದಮೆ ಆಗಿದೆ, ಅದು ಹಿಂದೂಗಳಿರಲಿ, ಕ್ರಿಶ್ಚಿಯನ್ ಇರಲಿ, ಮುಸ್ಲಿಂ ಇರಲಿ, ಸುಳ್ಳು ಮೊಕದ್ದಮೆಗಳಿದ್ದರೆ ಅದನ್ನು ವಿಡ್ರಾ ಮಾಡಲಿಕ್ಕೆ ಪ್ರಪೋಸಲ್ ಕಳಿಸಿ ಅಂತ ನಾನು ಕಳಿಸ್ತಾ ಇದ್ದೆ. ಇದು ನನ್ನ ವಿಚಾರ, ವೈಯಕ್ತಿಕ ವಿಚಾರವಾಗಿ ಹೇಳುವಂಥದ್ದು. ಸೊ ಅದರ ನಂತರ ಮುಖ್ಯಮಂತ್ರಿಗಳಿಗೆ ಅದರ ಅರಿವಾಗಿ ಕೆಲವು ಸಲ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ಬರೋದಿಲ್ಲ. ಈಗ ಹೋಮ್ ಡಿಪಾರ್ಟ್ಮೆಂಟ್, ಗೃಹ ಇಲಾಖೆ ಮುಖ್ಯಮಂತ್ರಿಗಳ ಕೈಯಲ್ಲಿಲ್ಲ. ಅದು ಪರಮೇಶ್ವರ್ ಇದ್ದರು, ಅದರ ನಂತರ ರಾಮಲಿಂಗಾರೆಡ್ಡಿ ಇದ್ದರು. ಸೊ ಎಲ್ಲ ವಿಚಾರಗಳು ಮುಖ್ಯಮಂತ್ರಿ ಗಮನಕ್ಕೆ. ಒಂದು 6.5 ಕೋಟಿ ಜನ ಇರತಕ್ಕಂಥ ಸುಮಾರು 34 ಇಲಾಖೆಗಳಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಲ್ಲ ವಿಷಯ ಮುಖ್ಯಮಂತ್ರಿಗಳಿಗೆ ಗೊತ್ತಾಗುತ್ತೆ ಅಂತ ನಾವು ಭಾವಿಸೋದಿದೆ ಅಲ್ಲ, ಅದೇ ದೊಡ್ಡ ತಪ್ಪು. ಈಗ ಇಡೀ ಭಾರತದಲ್ಲಿ ಏನಾದರೂ ಕೂಡ ನರೇಂದ್ರ ಮೋದಿ ಗೊತ್ತಿರ್ತದ? ಸೊ ಎಲ್ಲದಕ್ಕೂ ನರೇಂದ್ರ ಮೋದಿಯನ್ನು ನಾವು ಅವರೇ ಮಾಡಿರಬೇಕು ಅಂತ ಯೋಚನೆ ಮಾಡೋದು ಕೂಡ ತಪ್ಪು. ಯಾಕಂದರೆ ಪ್ರಧಾನಮಂತ್ರಿ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಅವರ ಸ್ಥಾನಮಾನದಲ್ಲಿರುವಾಗ ಎಲ್ಲ ವಿಚಾರಗಳು ಅವರ ಗಮನಕ್ಕೆ ಬರೋದಿಲ್ಲ. ಸೊ ಅದು ಗೊತ್ತಾದ ಕೂಡಲೇ ಅಮೆಂಡ್ಮೆಂಟ್ ಮಾಡಿಕೊಂಡ್ರು ಮುಖ್ಯಮಂತ್ರಿಗಳು. ಇವನ್ ಹಿಂದೂಗಳ ಮೇಲೆ ಎಲ್ಲಿಯಾದರೂ ಸುಳ್ಳು ಮೊಕದ್ದಮೆ ಇದ್ರೆ ಅದರ ಮಾಹಿತಿಯನ್ನು ಕೊಡಿ ಅಂತ ಅಮೆಂಡ್ಮೆಂಟ್ ಮಾಡಿದ್ರು. ಸೊ ಅಮೆಂಡ್ಮೆಂಟ್ ಆದದ್ದು ವಾಟ್ಸಪ್ಪಲ್ಲಿ ಬರೋದಿಲ್ಲ. ಇದು ಒಂದು ಸುದ್ದಿ ಮಾತ್ರ ಬರುತ್ತೆ, ಇನ್ನೊಂದು ಸುದ್ದಿ ಬರೋದಿಲ್ಲ. ಸೊ ಈ ಸಿಲೆಕ್ಟಿವ್ ಅಟ್ಯಾಕ್ ಆನ್ ಕಾಂಗ್ರೆಸ್ ಏನು ನಡೀತಾ ಇದೆ ಈ ವಾಟ್ಸಪ್ಪು ಫೇಸ್ಬುಕ್ ಮೂಲಕ, ಅದಕ್ಕೆ ಅಲ್ಲಿ ಒಂದು ಡೆಡಿಕೇಟೆಡ್ ಟೀಮ್ ಇದೆ BJPಯಲ್ಲಿ. ಒಂದು ಡೆಡಿಕೇಟೆಡ್, ಇದನ್ನೇ ಸುಳ್ಳು ಪ್ರಚಾರ ಮಾಡಲಿಕ್ಕೆ ಒಂದು ಡೆಡಿಕೇಟೆಡ್, ಸುಳ್ಳು ಅಥವಾ ಅಸತ್ಯವಾದ, ಸತ್ಯಕ್ಕೆ ದೂರವಾದಂಥ ವಿಚಾರಗಳನ್ನು ಮಾತ್ರ ಪ್ರಚಾರ ಮಾಡಲಿಕ್ಕೆ ಒಂದು ಟೀಮ್ ಇದೆ. ಪ್ರಾಯಶಃ ನಾವು ಅಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಸೋತಿದ್ದೇವೆ. ಯಾಕಂದರೆ ಒಂದು ಸುಳ್ಳನ್ನು 100 ಸಲ ಹೇಳಿದ್ರೆ ಜನ ಅದು ಸತ್ಯ ಅಂತ ನಂಬ್ತಾರೆ. ಆ ಗೋಬೆಲ್ಸ್, ಹಿಟ್ಲರ್ನ ಸರ್ಕಾರದಲ್ಲಿ ಗೋಬೆಲ್ ಅಂತ ಒಬ್ಬ ಮಂತ್ರಿ ಇದ್ದ. ಅವನಿಗೆ ಕೆಲಸ ಏನಂದ್ರೆ ಬರೇ ಸುಳ್ಳು ಮಾತಾಡೋದು. ಸುಳ್ಳು ಮಾತಾಡಿ ಹಿಟ್ಲರ್ನ ಪರವಾಗಿ ಅವರ ತಪ್ಪಿದ್ರು ಕೂಡ ಅದು ಸರಿ ಅಂತ ಪ್ರಚಾರ ಮಾಡಲಿಕ್ಕೆ ಇದ್ದಂಥ ಒಂದು
ಸಂದರ್ಭ. ಸೊ ಆ ಗೋಬೆಲ್ಸ್ ಟ್ರುತ್ ಅನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅಲ್ಲಿ ಪ್ರಾಯಶಃ ಕಾಂಗ್ರೆಸ್ನವರು ನಾವು ಸೋತಿದ್ದೇವೆ. ಈಗ ನಮ್ಮ ಕೆಲಸ ಇತ್ತು ಬರೀ ಅಲ್ಪಸಂಖ್ಯಾತರ ವಿರುದ್ಧ ಇದ್ದಂಥ ಮೊಕದ್ದಮೆ ಅಲ್ಲ, ಹಿಂದೂಗಳ ಮೇಲೆ ಕೂಡ ಇದ್ದಂಥ ಸುಳ್ಳು ಮೊಕದ್ದಮೆಗಳನ್ನು ವಾಪಸ್ ತೆಗಿಲಿಕ್ಕೆ ಸರ್ಕಾರ ಸೂಚನೆ ಕೊಟ್ಟಿದೆ ಎಂಬತಕ್ಕಂಥ ಮಾಹಿತಿಯನ್ನು ಮುಟ್ಟಿಸೋದ್ರಲ್ಲಿ ನಾವು ವಿಫಲರಾಗಿರ್ಬೋದು. ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಅನಿಸ್ತಾ ಇಲ್ವಾ, ನಿಮ್ಮ ವಿಚಾರಗಳಿಗೆ ಓಕೆ ನಾವು ಒಪ್ಪಿಕೊಳ್ತೇವೆ, ಆದರೆ ಎಲ್ಲೋ ಒಂದು ಕಡೆ ಅನಿಸ್ತಾ ಇಲ್ವಾ, ಲೈಕ್ ಮುಸ್ಲಿಮರಿಗೆ ಅಥವಾ ಒಂದು ಅಲ್ಪಸಂಖ್ಯಾತರ ಒಂದು ಸುಳ್ಳು ಕೇಸ್ಗಳಿದ್ದನ್ನು ತೆಗೆದುಕೊಳ್ಳಿ ಅಂತ ಹೇಳಿದ ನಂತರದ ದಿನಗಳಲ್ಲಿ ಹಿಂದೂಗಳ ಮೇಲಿರುವುದನ್ನು ಕೂಡ ತಗೊಳ್ಳಿ ಅಂತ ಹೇಳುವಾಗ ಎಲ್ಲೋ ಹಿಂದೂಗಳು ಎದ್ದಿದ್ದಾರೆ ಅನ್ನುವಂಥ ವಿಚಾರಗಳು ಮುಖ್ಯಮಂತ್ರಿಯವರ ಮೂಲಕ ಗೊತ್ತಾದ ನಂತರ ಈ ರೀತಿಯ ಒಂದು ಮುಖ್ಯಮಂತ್ರಿಯವರು ತಮ್ಮ ತಪ್ಪನ್ನು ತಿದ್ದುಕೊಂಡ್ರು ಅನ್ನುವಂಥ ಮಾತುಗಳು ಕೇಳಿ ಬರುತ್ತೆ. ಈಗ ನಾನು ಅದನ್ನೇ ಹೇಳಿದಲ್ಲ, ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿರಲಿಕ್ಕಿಲ್ಲ ಯಾವುದು ಇದು ಅಲ್ಪಸಂಖ್ಯಾತರ ಇದು ಏನೋ ಆರ್ಡರ್ ಹೋಗಿದೆ ಅದು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿರಲಿಕ್ಕಿಲ್ಲ. ಎಲ್ಲವೂ ಮುಖ್ಯಮಂತ್ರಿ, ಈಗ ನಾನು ಯುವಜನ ಸಬಲೀಕರಣ, ಮೀನುಗಾರಿಕೆ ಮತ್ತು ಕ್ರೀಡಾ ಇಲಾಖೆ ನಡೆಸ್ಕೊಂಡಿದ್ದೆ 2 ವರ್ಷ. ಒಂದು ದಿವಸನೂ ಮುಖ್ಯಮಂತ್ರಿಗಳು ನನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡಲಿಲ್ಲ. ನಾನು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ, ನಾನು ಹೋಗಿ ದುಡ್ಡು ಕೇಳಿದಾಗ ದುಡ್ಡು ಕೊಟ್ಟಿದ್ದಾರೆ ಬಿಟ್ಟರೆ ಅದನ್ನು ಹೇಗೆ ಮಾಡ್ತಿದ್ದಿ, ಏನು ಮಾಡ್ತಾ ಇದ್ದಿ ಅಂತ ಒಂದು ದಿವಸನೂ ನಮ್ಮನ್ನು ಪ್ರಶ್ನೆ ಮಾಡಿದವರಲ್ಲ ಮುಖ್ಯಮಂತ್ರಿಗಳು, ನಮ್ಮನ್ನು ಕೇಳಿದ್ದಲ್ಲ. ಸೊ ನಾನು ಏನಾದರೂ ತಪ್ಪು ನಿರ್ಧಾರ ತೆಗೆದುಕೊಂಡ್ರೆ ಅದನ್ನು ಮುಖ್ಯಮಂತ್ರಿ ಮೇಲೆ ಹಾಕೋದಿದೆ ಅಲ್ಲ, ಅದು ಕೂಡ ಸರಿಯಲ್ಲ. ಓಕೆ, ಈಗ ರಾಜ್ಯದಿಂದ ನಾವು ವಾಪಸ್ ನಮ್ಮ ಜಿಲ್ಲೆಗೆ ಬರೋದಂತಾದರೆ ನಗರಸಭಾ ಚುನಾವಣೆ ಇನ್ನೇನು ಸಮೀಪದಲ್ಲೇ ಇದೆ. ಇದರಲ್ಲಿರುವಂಥ 35 ಅದರಲ್ಲೂ ಎಸ್ಪೆಷಲಿ ಉಡುಪಿಯಲ್ಲಿರುವಂಥ 35 ವಾರ್ಡ್ಗಳನ್ನು ಕೂಡ ನಾವು ಗೆಲ್ತೇವೆ ಅನ್ನುವಂಥದ್ದನ್ನು BJPಯವರು ಅವರ ವಿಜಯೋತ್ಸವ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ, ನಿಮ್ಮ ತಯಾರಿ ಹೇಗಿದೆ? ಈಗ ಉಡುಪಿ ನಗರಸಭೆಯ ಇತಿಹಾಸದಲ್ಲಿ ಇಷ್ಟೊಂದು ಕೆಲಸ ಯಾವತ್ತೂ ಆಗಲಿಲ್ಲ. ರಸ್ತೆಗಳಿರ್ಬೋದು, ಕುಡಿಯುವ ನೀರು. ಈಗ ನಾನು MLA ಆಗಿ ಬಂದ ಮೇಲೆ, ನಮ್ಮ ನಗರಸಭೆ ಬಂದ ಮೇಲೆ 5 ವರ್ಷ ಎಷ್ಟು ನೀರಿನ ಕೊರತೆ ಆದರೂ ಕೂಡ ನಾವು ನೀರನ್ನು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೊಟ್ಟಿದ್ದೇವೆ. ಟ್ಯಾಂಕರ್ ಮೂಲಕ ಆದರೂ ಕೊಟ್ಟಿದ್ದೇವೆ. ಅದೇ ನಾನು ಅಧಿಕಾರಕ್ಕೆ ಬರುವ ಮೊದಲು BJPಯ ನಗರಸಭಾ ಆಡಳಿತ ಇರುವಾಗ ನೀರು ಕೊಡಲಿಕ್ಕಾಗದೆ ಅವ್ರ ಕೈ ಚೆಲ್ಲಿ ಕೂತ್ಕೊಂಡಂಥ ಸಂದರ್ಭದಲ್ಲಿ 50 ಟ್ಯಾಂಕರ್ಗಳನ್ನು ಬಳಸಿಕೊಂಡು ನನ್ನ ಸ್ವಂತ ಹಣದಿಂದ ಉಚಿತ ನೀರನ್ನು ಕೊಟ್ಟಂಥವ ನಾನು. BJPಯ ಆಡಳಿತ ಸಂಪೂರ್ಣ ಸೋತಾಗ, ನೀರು ಕೊಡುವ ವಿಚಾರದಲ್ಲಿ ಸೋತಾಗ. ಇವತ್ತು 5 ವರ್ಷ ನಮ್ಮ ಆಡಳಿತದಲ್ಲಿ ದೇವರ ದಯನೂ ಇತ್ತು, ನಾವು ನಿರಂತರವಾಗಿ ನೀರನ್ನು ಕೊಟ್ಟಿದ್ದೇವೆ. ಏಪ್ರಿಲ್ ಮೇಯಲ್ಲಿ ಸ್ವಲ್ಪ ಹೋದ ವರ್ಷ ಸ್ವಲ್ಪ ಸಮಸ್ಯೆ ಆಗಿತ್ತು ಬಿಟ್ಟರೆ ಈ ವರ್ಷ ನಾವು ರೇಷನಿಂಗ್ ಕೂಡ ಮಾಡಲಿಲ್ಲ, ನಿರಂತರವಾಗಿ ನೀರು ಕೊಟ್ವಿ. ಏನೋ ದೇವರ ದಯದಿಂದ ಮಳೆ ಬಂತು, ಈಗ ಡ್ಯಾಮ್ ಓವರ್ಫ್ಲೋ ಆಗ್ತಾ ಇದೆ. ಸೊ ಅದು ಒಂದು ಒಳ್ಳೆಯ ಸೂಚನೆ. ಇವತ್ತು ರಸ್ತೆಗಳಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಕಸ ವಿಲೇವರಿ ಕೂಡ ನಾವು ಭಾಳ ಇಂಪ್ರೂವ್ಮೆಂಟನ್ನು ಮಾಡಿದ್ದೇವೆ. ಈ ಲೈಟ್ ಹಾಕೋದ್ರಲ್ಲಿ ಟೆಂಡರ್ ಯಾವುದೋ ಲೋವೆಸ್ಟ್ L1 ಟೆಂಡರ್ ಯಾರಿಗೋ ಬೆಂಗಳೂರಿನವ್ರಿಗೆ ಹೋಗಿದೆ. ಆ ಕಾಂಟ್ರಾಕ್ಟರ್ ಸರಿಯಾಗಿ ಸ್ಪಂದನೆ ಮಾಡದಿರೋದ್ರಿಂದ ಸ್ವಲ್ಪ ಲೈಟ್ ಹಾಕುವ ವಿಚಾರದಲ್ಲಿ ನಾವು ಸ್ವಲ್ಪ ಇದಾಗಿದ್ದೇವೆ, ಬಟ್ ಅದನ್ನು ಕೂಡ ಸರಿಪಡಿಸ್ತಾ ಇದ್ದೇವೆ. ಸೊ ಉತ್ತಮವಾದಂಥ ಸೇವೆ ಕೊಡ್ತಕ್ಕಂಥ ಕೆಲಸವನ್ನು ನಗರಸಭೆಯಿಂದ ಮಾಡಿದ್ದೇವೆ. ಈಗ 270 ಕೋಟಿ ರೂಪಾಯಿಯಲ್ಲಿ ವಾರದಿಂದ ನೀರು ತರತಕ್ಕಂಥ ಒಂದು ವ್ಯವಸ್ಥೆಗೆ ಈಗಲೇ ಮಂಜೂರಾತಿ ಮಾಡಿದ್ದೇವೆ. ಸೊ ರಘುಪತಿ ಭಟ್ರು ಅದನ್ನು ಅನುಷ್ಠಾನ ಮಾಡುವಂಥ ಮಾತ್ರ ಕೆಲಸ ಬಿಟ್ಟರೆ ನಾವೆಲ್ಲ ಅಡಿಗೆ ಮಾಡಿ ಎಲ್ಲ ಇಟ್ಟಿದ್ದೇವೆ. ಇನ್ನು ಬಡಿಸುವ ಕೆಲಸ ಅವ್ರು ಮಾಡಬೇಕು, ಅವ್ರು ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಸೊ ಈ ರೀತಿ ವಿಶೇಷವಾದ ಅನುದಾನ ಮುಖ್ಯಮಂತ್ರಿಗಳು ನಮ್ಮ ನಗರಸಭೆ ಕೊಟ್ಟಿದ್ದಾರೆ. ನಗರೋತ್ಥಾನಕ್ಕೆ 35 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದೀಗ ಕೆಲಸ ಇನ್ನು ಪ್ರಾರಂಭ ಆಗಲಿಕ್ಕಿದೆ. ಸೊ ಈ ರೀತಿ ಅಭೂತಪೂರ್ವವಾದಂಥ ಒಂದು ಕೆಲಸ ನಮ್ಮ ಕಾಲದಲ್ಲಿ ಆಗಿದೆ. ಸೊ ಪುನಃ ಜನರು BJPಯ ಸುಳ್ಳನ್ನೇ ನಂಬಿದರೆ ನಮಗೆ ಸೋಲಾಗ್ಬೋದು. ಜನರು ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡಿ ನಾವು ಮಾಡಿದಂಥ ಕೆಲಸವನ್ನು ಗಮನದಲ್ಲಿಟ್ಕೊಂಡು ನಮಗೆ ವೋಟ್ ಕೊಟ್ಟರೆ ಪುನಃ ನಗರಸಭೆ ಉಡುಪಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಅಂತಕ್ಕಂಥ ಪೂರ್ಣ ವಿಶ್ವಾಸ ನನಗಿದೆ. ಓಕೆ, ಈಗ ಮೊದಲನೇದಾಗಿ ನೀವೊಬ್ಬ ನಂಬರ್ 1 ಶಾಸಕ ಎಂಬಂತಹ ಒಂದು ಸಮೀಕ್ಷೆಗಳು ನಡೆದಾಗ ನಂಬರ್ 1 ಶಾಸಕ ನೀವು. ನಿಮ್ಮ ಒಂದು ಚುನಾವಣೆಯ ಸಂದರ್ಭದಲ್ಲಿ ನೀವು ಮಾಡಿರುವ ಅಭಿವೃದ್ಧಿಯ ಕೆಲಸಗಳ ಕಾರ್ಯಗಳನ್ನು ನೋಡುವಾಗ 2,000 ಕೋಟಿಯಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನೀವು ಮಾಡಿದ್ದೀರಿ ಅನ್ನುವಂಥದ್ದೊಂದು ಪತ್ರಿಕೆಗಳನ್ನು ಕೂಡ ನೀವು ಬಿಡುಗಡೆ ಮಾಡಿದ್ರಿ. ಇಂಥ ಸಂದರ್ಭದಲ್ಲಿ BJPಯಲ್ಲಿ ಹೇಳ್ತಾ ಇದ್ರು, ಇಲ್ಲ ಇದು ಸುಳ್ಳು, ಇಷ್ಟೊಂದು ಅನುದಾನಗಳು ಬಂದಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಇಲ್ಲಿಂದ ಕಾಂಗ್ರೆಸ್ನಿಂದ BJPಗೆ ಹೋಗಿರುವಂತಹ ಒಬ್ಬರು ಕೂಡ ಅದನ್ನು ಹೇಳಿದರು. ನಾನು MP ಆಗಿದ್ದಾಗ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಕೂಡ ಪ್ರಮೋದ್ ಅವರು ತಮ್ಮ ಒಂದು ಪತ್ರಿಕೆಗಳಲ್ಲಿ ಬಿಂಬಿಸಿಕೊಂಡಿದ್ದಾರೆ. ಆ ಒಂದು ಅನುದಾನಗಳನ್ನು ಕೂಡ ಸೇರಿಸಿ 2,000 ಸಮಥಿಂಗ್ ಕೋಟಿಗಳಷ್ಟು ಕೊಟ್ಟಿದ್ದಾರೆ ಅಂತ. ಇದರ ಬಗ್ಗೆ ನಿಮ್ಮ ಮಾತುಗಳೇನು?
2026 ಕೋಟಿ ರೂಪಾಯಿಯ ಪಟ್ಟಿಯನ್ನು ನಾವು ಮನೆ ಮನೆಗೆ ಕೊಟ್ಟಿದ್ದೇವೆ. ಹೌದು. ಆ 2026 ಕೋಟಿ ರೂಪಾಯಿಯ ಪಟ್ಟಿಯನ್ನು ತಯಾರು ಮಾಡಲಿಕ್ಕೆ ನಮಗೆ ಆಧಾರ ಅಧಿಕಾರಿಗಳು ಕೊಟ್ಟ ಮಾಹಿತಿ. ನಾವೇನು ಸೃಷ್ಟಿ ಮಾಡಿದ್ದಲ್ಲ, ವಿವಿಧ ಇಲಾಖೆಯ ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ. ಮತ್ತು ಆ ಹೆಗ್ಡೆ ಅವರು, ಜಯಪ್ರಕಾಶ್ ಹೆಗ್ಡೆ ಅವರು ಹೆಚ್ಚಿನ ಅಂಶ CRF ಫಂಡ್ ಬಗ್ಗೆ ಹೇಳಿರಬೇಕು. CRF ಫಂಡಿಗೆ ರೆಕಮೆಂಡ್ ಮಾಡೋದು ನಾವು, ಯಾವ ರಸ್ತೆಗೆ ದುಡ್ಡು ಇಡಬೇಕು ಅಂತ ರೆಕಮೆಂಡ್ ಮಾಡೋದು ನಾವು. ಆ ದುಡ್ಡು ಕರ್ನಾಟಕಕ್ಕೆ ಸೇರಿದ ದುಡ್ಡು. ಪ್ರತಿಯೊಂದು ಲೀಟರ್ ಡೀಸೆಲು ಮತ್ತು ಪ್ರತಿಯೊಂದು ಲೀಟರ್ ಪೆಟ್ರೋಲ್ ಹಾಕುವಾಗ ₹1 ರೋಡ್ ಸೆಸ್ ಅಂತ ಇದೆ. ಆ ಕರ್ನಾಟಕದಲ್ಲಿ ಎಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಜನ ಹಾಕ್ತಾರೆ, ಆ ₹1 ಲೆಕ್ಕ ಮಾಡಿ ಕರ್ನಾಟಕಕ್ಕೆ ಕೊಡಬೇಕು, ಅದನ್ನು ಮಹಾರಾಷ್ಟ್ರಕ್ಕೆ ಕೊಡಲಿಕ್ಕಿಲ್ಲ. ಸೊ ಕರ್ನಾಟಕ ಕೊಟ್ಟಾಗ ನಮಗೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಕ್ಕೆ ಹಂಚಿದಾಗ ಆ ರಸ್ತೆಗಳು ಯಾವುದಾಗಬೇಕು ಅಂತ ತೀರ್ಮಾನ ಮಾಡುವವರು MLA MP ಅಲ್ಲ. ಸೊ ನಮ್ಮ ಕರ್ನಾಟಕಕ್ಕೆ ಸಲ್ಲಬೇಕಾದಂಥ ದುಡ್ಡು ನಾನು ರೆಕಮೆಂಡ್ ಮಾಡಿ ನನ್ನ ಶಿಫಾರಸ್ಸಿನಲ್ಲಿ ಕೆಲಸ ಆಯ್ಕೆ ಆದಮೇಲೆ ನನ್ನ ಪುಸ್ತಕದಲ್ಲಿ ಹಾಕದೆ ಮತ್ತು ಅವ್ರ ಪುಸ್ತಕದಲ್ಲಿ ಹಾಕಬೇಕಾ? ಒಂದು. ಎರಡನೇದ್ದು, ನಾವು ರಾಷ್ಟ್ರೀಯ ಹೆದ್ದಾರಿ ಯಾವುದು ಹೆಜಮಾಡಿಯಿಂದ ಸುರತ್ಕಲ್ನಿಂದ ಇಲ್ಲಿವರೆಗೆ ಕುಂದಾಪುರವರೆಗೆ, ಸುರತ್ಕಲ್ನಿಂದ ಕುಂದಾಪುರದವರೆಗೆ ನಮ್ಮ UPA ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ ಸ್ಯಾಂಕ್ಷನ್ ಆದದ್ದು. ಸೊ ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ ಎಷ್ಟು ದುಡ್ಡು ಬಿಡುಗಡೆ ಮಾಡಿದ್ದಾರೆ, ನಮ್ಮ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಎಷ್ಟು ಬಿಡುಗಡೆ ಮಾಡಿ ಅದನ್ನು ತೋರಿಸಿದ್ದೇನೆ, ಅದರಲ್ಲಿ ತಪ್ಪಿಲ್ಲ. ಮತ್ತೆ ನಮ್ಮ ರಾಜ್ಯ ಸರ್ಕಾರ ಏನೆಲ್ಲ ದುಡ್ಡು ಕೊಟ್ಟಿದೆ ಅದನ್ನು ಸೇರಿಸಿದ್ದೇನೆ. ನಮಗೆ ಅಕ್ಕಿ ಉಚಿತವಾಗಿ ಅಕ್ಕಿ ಸಿಗ್ತಾ ಇದೆ ಅಲ್ಲ, 21,000 ಹೊಸ BPL ಕಾರ್ಡ್ ನಾವು ಕೊಟ್ಟು ಮತ್ತೆ ಹಿಂದಿನವರಿಗೂ ಕೂಡ BPL ಕಾರ್ಡ್ನವರಿಗೆ ಉಚಿತ ಅಕ್ಕಿ ಕೊಡ್ತಿದ್ದೇವೆ. ಸೊ ಆ ಉಚಿತ ಅಕ್ಕಿ ₹30 ಅಕ್ಕಿಯನ್ನು ಉಚಿತವಾಗಿ ಕೊಟ್ಟಾಗ ಅದರಲ್ಲಿ ಎಷ್ಟು ಬಂದಿದೆ ಅಂತ ನಾವು ಅದನ್ನು ತೋರಿಸಿದ್ದೇವೆ. ಇದು ಯಾಕಂದರೆ ಜನರಿಗೆ ತೋರಿಸುವಂಥದ್ದು ನನ್ನ ಕರ್ತವ್ಯ. ನಾವು ನಿನ್ನನ್ನು ವೋಟ್ ಹಾಕಿ ಗೆಲ್ಸಿದ ಮೇಲೆ ನೀನು ಏನು ಕೆಲಸ ಮಾಡಿದೆ ಅಂತ ನಮಗೆ ರಿಪೋರ್ಟ್ ಕೊಡಬೇಕು ಅಂತ ಜನ ನಿರೀಕ್ಷೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಸೊ ಈ ಪುಸ್ತಕವನ್ನು ನಾವು ಮನೆ ಮನೆಗೆ ಮುಟ್ಟಿಸಿದ್ದೇವೆ, ಬಹಳ ಹಿಂದೆನೇ ಕೂಡ ಮುಟ್ಟಿಸಿದ್ದೇವೆ. BJP ಅವರು ಅದರಲ್ಲಿ ಸಂಬಳ ಕೂಡ ಹಾಕಿದ್ದೇನೆ, ಮಾಸ್ಟರ್ ಸಂಬಳ ಕೂಡ ಹಾಕಿದೆ, ಅದೆಲ್ಲ ಸುಳ್ಳು. ಮತ್ತೆ 2026 ಕೋಟಿ ರೂಪಾಯಿ ಏನು ಮಾಹಿತಿ ಕೊಟ್ಟಿದ್ದೇವೆ, ಇಲಾಖಾವಾರು ಮಾಹಿತಿ ಕೊಟ್ಟಿದ್ದೇವೆ. ರಘುಪತಿ ಭಟ್ರಿಗೆ ಅದು ಸುಳ್ಳು ಅಂತ ಕಂಡ್ರೆ, ಈಗ ಅವ್ರು MLA ಇದಾರಲ್ಲ, ಆ ಇಲಾಖೆಯ ಅಧಿಕಾರಿಗಳನ್ನ ಅವ್ರು ಪ್ರಶ್ನೆ ಮಾಡಲಿ, ಅಧಿಕಾರಿಗಳು ಅದು ಸುಳ್ಳು ಅಂತ ಉತ್ತರ ಕೊಡಲಿ, ಮತ್ತೆ ನಾನು ಒಪ್ತೀನಿ. ಓಕೆ, ಇದೀಗ ನೀವು ನೇರವಾದಂಥ ಸವಾಲನ್ನೇ ಹಾಕಿದ್ದೀರಾ ರಘುಪತಿ ಭಟ್ರ ಮೇಲೆ. ಓಕೆ, ಈಗ ಇನ್ನೇನು ಸ್ವಲ್ಪನೇ ದಿನದಲ್ಲಿ MP ಎಲೆಕ್ಷನ್ ಬರ್ತದೆ, ಲೋಕಸಭೆ ಚುನಾವಣೆ ಬರ್ತದೆ. ಕಳೆದ ಬಾರಿಯಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ಸಲದಲ್ಲಿ ಇಲ್ಲೆಲ್ಲ ಕಡೆ ಕೂಡ, ಅದು ಎಸ್ಪೆಷಲಿ ಕರಾವಳಿಯಲ್ಲಿ ಕಾಂಗ್ರೆಸ್ ಏನೊಂದು ಲೋಕಲ್ ಇಲೆಕ್ಷನಲ್ಲೆಲ್ಲ ಗೆದ್ದಿದೆ, ಅದರ ನಂತರದಲ್ಲಿ ನಡೆದಂತಹ ವಿಧಾನಸಭಾ ಇಲೆಕ್ಷನಲ್ಲೂ ಕೂಡ ಗೆದ್ದಿದೆ. ಆದರೆ ಲೋಕಸಭೆ ಇಲೆಕ್ಷನ್ ಅನ್ನುವಾಗ ಸ್ವಲ್ಪ ಲೆಕ್ಕಾಚಾರಗಳು ತಲೆಗೊಳಗಾಗಿದೆ. ಈ ಬಾರಿಯ ಲೋಕಸಭಾ ಇಲೆಕ್ಷನ್ನ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ, ನಿಮ್ಮ ತಯಾರಿಗಳು ಏನಾಗಿದೆ? ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಡೀ ಭಾರತ ದೇಶದಲ್ಲಿ BJPಗೆ ಸಿಕ್ಕಿದ್ದು 31% ವೋಟ್. 31% ಜನ BJPಗೆ ಹಾಕಿದ್ದಾರೆ ಅಂದರೆ 69% ಜನ ಏನು ಮಾಡಿದ್ದಾರೆ, BJPಗೆ ವಿರುದ್ಧವಾಗಿ ಹಾಕಿದ್ದಾರೆ. 69% ಜನ BJPಗೆ ವಿರುದ್ಧವಾಗಿದ್ದಾರೆ ಅಂತ 2014ರ ಮೋದಿ ಅವರ ಒಂದು ಇದಿದೆ ಅಲ್ಲ, ಏನು ಜನಪ್ರಿಯತೆ, ಯಾಕಂದ್ರೆ ಅವರು ಪೆಟ್ರೋಲ್ ₹40 ಕೊಡ್ತೇನೆ ಅಂತ ಹೇಳಿದ್ರು, 15 ಲಕ್ಷ ರೂಪಾಯಿ ಬ್ಯಾಂಕ್ ಅಕೌಂಟಿಗೆ ಹಾಕ್ತೇನೆ ಅಂತ ಹೇಳಿದ್ರು, ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು, ಇನ್ಕಮ್ ಟ್ಯಾಕ್ಸ್ ಕೂಡ ಕಟ್ಟುವ ಅಗತ್ಯ ಇಲ್ಲ ಬ್ಲ್ಯಾಕ್ ಮನಿ ಬಂದ್ರೆ ಅಂತ ಹೇಳಿದ್ರು. ಸೊ ಇದೆಲ್ಲ ಆಶೆ ಹುಟ್ಟಿಸಿ, ಜನರಲ್ಲಿ ಆಶೆ ಹುಟ್ಟಿಸಿ, ನಾನು ಪ್ರಧಾನಮಂತ್ರಿ ಆದರೆ ಭಾರತದ ದಿಕ್ಕೇ ಬದಲಾಗುತ್ತೆ ಅಂತಕ್ಕಂಥ ಭಾವನೆಯನ್ನು ಕೊಟ್ಟು ಇವತ್ತು ಸರ್ಕಾರ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಕೂಡ 31% ಜನ ಮಾತ್ರ BJPಗೆ ವೋಟ್ ಹಾಕಿದ್ರು, 69% ಜನ ಹಾಕಲಿಲ್ಲ. ಇವತ್ತು ನರೇಂದ್ರ ಮೋದಿ ಅವರ ದ್ವೇಷದ ರಾಜಕಾರಣ, ಈಗ ನಾವು ಮುಂಚೆ ಕಾಂಗ್ರೆಸ್ನವರಿತ್ತು, ಅಧಿಕಾರದಲ್ಲಿತ್ತು, ನಾವು ಕೂಡ BJP ಅನೇಕ ಕಳ್ಳರಿದ್ದಾರೆ ಅಥವಾ BJPಯಲ್ಲಿ ತಪ್ಪು ಮಾಡಿದವರು ಇದ್ದಾರೆ, ಅವ್ರ ಮೇಲೆ ಕೂಡ ದ್ವೇಷದ ರಾಜಕಾರಣ ಮಾಡ್ಬೋದಾಗಿತ್ತಲ್ಲ. ನಾವು ಯಾವತ್ತೂ ಕೂಡ ದ್ವೇಷದ ರಾಜಕಾರಣ ಮಾಡಲಿಲ್ಲ. ಸೊ ಇವರು ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ರಾಜಕೀಯ ವಿರೋಧಿಗಳನ್ನ ದಾಳಿ ಮಾಡ್ತಕ್ಕಂಥದ್ದು, ಅವರ ಮೇಲೆ ಕೇಸ್ಗಳನ್ನು ಹಾಕುವಂಥದ್ದು, ಅವರನ್ನು ಜೈಲಿಗೆ ಅಟ್ಟಿಸುವಂಥ ಕೆಲಸ ಮಾಡ್ತಕ್ಕಂಥದ್ದು, ಇದನ್ನ ಮಾಡಿದ ಕೂಡಲೇ ಆ ಎಲ್ಲ ರಾಜಕೀಯ ಪಕ್ಷಗಳು ಈಗ ನರೇಂದ್ರ ಮೋದಿಗೆ ವಿರುದ್ಧವಾಗಿದೆ. ಸೊ ಅದು ತೆಲುಗು ದೇಶಂ ಇರ್ಬೋದು, ಶಿವಸೇನೆ ಇರ್ಬೋದು, ಈಗ ನಿತೀಶ್ ಕುಮಾರ್ ಕೂಡ ಸ್ವಲ್ಪ ಅಪಸ್ವರವನ್ನು ಎತ್ತಾ ಇದ್ದಾರೆ. ಸೊ ಎಲ್ಲ ರಾಜಕೀಯ ಪಕ್ಷಗಳು 69% ವೋಟ್ ಸಿಕ್ಕಿದಂಥ ಎಲ್ಲ ಪಕ್ಷಗಳು ಇವತ್ತು ಒಂದಾಗುವಂಥ ಸನ್ನಿವೇಶ ಉದ್ಭವ ಆದದ್ರಿಂದ ಮುಂದಿನ 2019ರ ಚುನಾವಣೆಯಲ್ಲಿ ಪ್ರಾಯಶಃ BJP ಏತರ
BJP ಪಕ್ಷ ಅಲ್ಲದೆ ಬೇರೆ ಎಲ್ಲ ಪಕ್ಷಗಳು ಒಗ್ಗೂಡಿ ಸರ್ಕಾರ ರಚನೆ ಮಾಡ್ತಕ್ಕಂಥ ನಿಶ್ಚಲವಾದಂಥ ಇವತ್ತು ನರೇಂದ್ರ ಮೋದಿ ಅವರು ಗೆದ್ದಾಗ 2014ರಲ್ಲಿ 284 ಸೀಟ್ ಇತ್ತು ಪಾರ್ಲಿಮೆಂಟ್ನಲ್ಲಿ BJP. ಅದೀಗ 272ಕ್ಕೆ ಬಂದು ನಿಂತಿದೆ. ಅಂದರೆ 12 ಸೀಟು ಕಡಿಮೆ ಇತ್ತು. ಉಪಚುನಾವಣೆಗಳಲ್ಲಿ ಇವತ್ತು BJP ಎಲ್ಲ ಕಡೆಯಲ್ಲಿ ಬಹುತೇಕ ಕಡೆಗಳಲ್ಲಿ ಸೋತಿದ್ದಾರೆ. ಈಗ ಮೊನ್ನೆ 14 ಕಡೆ ಚುನಾವಣೆ ಆಯಿತು. 14 ಕಡೆಯಲ್ಲಿ ಬರೀ 2 ಸೀಟ್ ಮಾತ್ರ BJP ಗೆದ್ದಿದೆ. 12 ಸೀಟುಗಳು BJPಯ ವಿರೋಧ ಇರತಕ್ಕಂಥವ್ರು ಗೆದ್ದಿದ್ದಾರೆ. ಸೊ ಇದೆಲ್ಲ ಏನು ತೋರಿಸ್ತದೆ ಅಂದರೆ, ಮತ್ತೆ ಇಲ್ಲಿ ಗೋರಖ್ಪುರ್ ಇವರು ಯೋಗಿ ಆದಿತ್ಯನಾಥ್ ಅವರೇ ಖಾಲಿ ಮಾಡಿದಂಥ ಕ್ಷೇತ್ರದಲ್ಲಿ BJP ಸೋಲ್ತದೆ. ಮತ್ತೆ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಇನ್ನೊಂದು ಸೀಟ್ನಲ್ಲಿ ಕೂಡ ಅಲ್ಲಿ ಮುಸಲ್ಮಾನರು ಇರೋದು 33%, 66% ಹಿಂದೂಗಳಿದ್ದಾರೆ. 66% ಹಿಂದೂಗಳಿದ್ದಂಥ ಕ್ಷೇತ್ರದಲ್ಲಿ ಕೂಡ ಇವತ್ತು BJP ಸೋತಿದೆ. ಸೊ ಮತ್ತೆ ಉಪಮುಖ್ಯಮಂತ್ರಿ ಉತ್ತರ ಪ್ರದೇಶ್ ಅವರ ಕ್ಷೇತ್ರದಲ್ಲಿ ಸೋತಿದೆ. ರಾಜಸ್ಥಾನದಲ್ಲಿ ಉಪಚುನಾವಣೆಗಳಲ್ಲಿ ಸೋತಿದೆ. ಮಧ್ಯಪ್ರದೇಶದಲ್ಲಿ ಸೋತಿದೆ. ಸೊ ಇದು ಏನು ತೋರಿಸ್ತದೆ ಅಂದರೆ, ಉತ್ತರ ಭಾರತದ ಜನ ಈಗ ಎಚ್ಚೆತ್ತುಕೊಂಡು ನರೇಂದ್ರ ಮೋದಿಗೆ ವಿರುದ್ಧ ಆಗಿದ್ದಾರೆ. ಇನ್ನು ದಕ್ಷಿಣ ಭಾರತದಲ್ಲಿ BJPಗೆ ಅಂತ ನೆಲೆ ಇಲ್ಲ. ಅದು ಸ್ವಲ್ಪ ಮಟ್ಟಿಗೆ ಕರ್ನಾಟಕದಲ್ಲಿ ಇರ್ಬೋದು ಬಿಟ್ರೆ, ಅದರಲ್ಲೂ ಕೂಡ JDS ಮತ್ತೆ ಕಾಂಗ್ರೆಸ್ ಒಟ್ಟಾಗಿ ಸ್ಪರ್ಧೆ ಮಾಡಿದ್ರೆ ಇಲ್ಲಿ ಕೂಡ ಒಳ್ಳೆಯ ಒಂದು 16-17 ಸೀಟ್ ಆದರೂ ಕಾಂಗ್ರೆಸ್ JDSಗೆ ಬರುವಂಥ ಲಕ್ಷಣಗಳಿದೆ. ಕೇರಳದಲ್ಲಿ BJP ಇಲ್ಲ, ತಮಿಳುನಾಡಿನಲ್ಲಿ BJP ಇಲ್ಲ, ಆಂಧ್ರ ಪ್ರದೇಶದಲ್ಲಿ BJP ಇಲ್ಲ, ತೆಲಂಗಾಣದಲ್ಲಿ BJP ಇಲ್ಲ. ಸೊ ಉತ್ತರ ಭಾರತ ಕೂಡ ವಿರುದ್ಧ ಹೋದಂಥ ಸಂದರ್ಭ, ದಕ್ಷಿಣ ಭಾರತ ಕೂಡ ಕೈ ಹಿಡಿಯದಂಥ ಸಂದರ್ಭದಲ್ಲಿ ಪ್ರಾಯಶಃ ನನ್ನ ಊಹೆಯ ಪ್ರಕಾರ ಇನ್ನು 1 ವರ್ಷದಲ್ಲಿ ಯಾವ ಲೆಕ್ಕಾಚಾರ ತೆಗೆದರೂ ಕೂಡ ಎಲ್ಲ ಪಕ್ಷಗಳು BJPಯ ವಿರುದ್ಧ ಒಟ್ಟಾದರೆ 100ಕ್ಕೆ 100 BJP ಸರ್ಕಾರ ಮುಂದಕ್ಕೆ ಬರುವುದಿಲ್ಲ. ಸೊ ಆ ಭಾವನೆ ಉತ್ತರ ಭಾರತದವರಿಗೆ ಹೇಗೆ ಜ್ಞಾನೋದಯ ಆಗಿದೆ, ಅದೇ ರೀತಿ ನಮ್ಮ ಉಡುಪಿ ಚಿಕ್ಕಮಗಳೂರು ಜನರಿಗೂ ಕೂಡ ಜ್ಞಾನೋದಯ ಆದರೆ ಪ್ರಾಯಶಃ ಕಾಂಗ್ರೆಸ್ ಗೆಲ್ಬಹುದು ಅಂತ ನನ್ನ ವಿಶ್ವಾಸ. ಓಕೆ, ಈಗ ನೀವು ಬರೀ ಒಂದು ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡ್ಲಿಕ್ಕೆ ಹೋದರೆ ಬರೀ ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ JDS ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿದೆ. ಅಂಥ ಸಂದರ್ಭದಲ್ಲಿ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲೇನಿದೆ, ಇಲ್ಲಿ ಸೀಟ್ಗಳನ್ನು ಹಂಚುವಂಥದ್ದಾಗಿರ್ಬೋದು, ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಆಗಿರ್ಬೋದು. ನಿನ್ನೆಷ್ಟೇ ನಾವು ಕೆಲವೊಂದು ಮೀಡಿಯಾಗಳಲ್ಲಿ ಕೂಡ ನೋಡಿದ್ದೆವು, ಉಡುಪಿ ಚಿಕ್ಕಮಗಳೂರಿಗೆ ಕಾಂಗ್ರೆಸ್ ನಾವು JDSಗೆ ಬಿಟ್ಟುಕೊಡ್ತೇವೆ ಹೇಳ್ತಾರೆ, JDSನವ್ರು ನಮಗದು ಬೇಡ ಅಂತ ಹೇಳ್ತಾರೆ. ಸೊ ಇದೆಲ್ಲ ನೋಡುವಾಗ ಎಲ್ಲೋ ಒಂದು ಕಡೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ತಬ್ಬಲಿಯಾಗಿ ನನ್ನ ಗಮನಕ್ಕೆ ಬಂದಿಲ್ಲ. ಈಗ ನಾವು ಬೇಡ ಅಂತ ಹೇಳಿದ್ದು, ಅವರು ಬೇಡ ಅಂತ ಹೇಳಿದ್ದು, ನೀವು ತಕೊಳ್ಳಿ ಅಂತ ಹೇಳಿದ್ದು, ಅದೆಲ್ಲ ನನ್ನ ಗಮನಕ್ಕೆ ಬರಲಿಲ್ಲ. ಯಾವುದೋ ಹೂವಪೋಹಗಳಿರ್ಬೋದು. ಯಾಕಂದರೆ ಇವತ್ತು ಪಾರ್ಲಿಮೆಂಟ್ ಚುನಾವಣೆಯನ್ನು ಯಾರು ಎಷ್ಟು ನಿಲ್ಲಬೇಕು ಅಂತ ಹೇಳೋದಕ್ಕಿಂತ ಮೊದಲು ಅಲ್ಲಿ ಸಂಪುಟ ವಿಸ್ತರಣೆ ಆಗುವಂಥ ಕಗ್ಗಂಟುಂಟು. ಅದೇ ಬಿಡಿಸ್ಲಿಕ್ಕೆ ಈಗ ಮೂಗಿನವರೆಗೆ ಬಂದಿರುವಂಥ ಸಂದರ್ಭದಲ್ಲಿ ಈ ಉಡುಪಿ ಚಿಕ್ಕಮಗಳೂರು ಸೀಟ್ ಯಾರಿಗೆ, ಬೆಳ್ಳಾರಿ ಸೀಟ್ ಯಾರಿಗೆ ಅಂತ ಚರ್ಚೆ ಆಗ್ತಾ ಇದೆ ಅಂತ ಯಾರಾದರೂ ಸುದ್ದಿ ಕೊಟ್ಟಿದ್ರೆ ಅದು ಸುಳ್ಳು ಸುದ್ದಿ ಇರ್ಬೋದು ಅಂತ ಭಾವಿಸ್ತೇನೆ. ಓಕೆ, ಈಗ ಒಂದು ಸಮಯದಲ್ಲಿ ಕಾಂಗ್ರೆಸ್ ತನ್ನ ಡಬಲ್ ಡಿಜಿಟ್ ನಂಬರನ್ನು ಹಿಡ್ಕೊಂಡು ಬೇಷರತ್ತಾಗಿ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಷರತ್ತುಬದ್ಧಗಳನ್ನು ನಾವು ಮಾಡೋದಿಲ್ಲ ಅನ್ನುವ ರೀತಿಯಲ್ಲಿ ಬಂದು ಸಂಪೂರ್ಣವಾಗಿ ಶರಣಾಗಿದೆ JDS ಎದುರುಗಡೆ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ಒಂದು ರಾಷ್ಟ್ರೀಯ ಪಕ್ಷ ಒಂದು ಪ್ರಾದೇಶಿಕ ಪಕ್ಷದ ಎದುರುಗಡೆ ಮಂಡಿ ಕೂತಾಗ ಈಗ ಈ ಒಂದು ಸಂಪುಟದ ರಚನೆ ಸಂದರ್ಭದಲ್ಲಿ ನಮಗೆ ಇಂಥ ಸೀಟ್ ಬೇಕು, ನಮಗೆ ಇಂಥ ಒಂದು ಸ್ಥಾನಗಳು ಬೇಕು, ಹಣಕಾಸು ನಮಗೆ ಆಯೋಗ ನಮಗೆ ಬೇಕು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಪ್ರಮೋದ್ ಅವರ ಪ್ರಕಾರ? ಗಂಡ ಹೆಂಡತಿ ಮದುವೆ ಆಗ್ತಾರೆ, ಹೊಸದಾಗಿ ಮದುವೆ ಆದಾಗ ಯಾವ ಕಂಡೀಷನ್ ಇರೋದಿಲ್ಲ. ಇದು ಮದುವೆ ಆಗೋ ಮೊದಲೇ ಕಂಡೀಷನ್ ಅಲ್ಲ, ಹೇಳಿದ್ದು ನಾನು, ಯಾವುದೇ ಕಂಡೀಷನ್ ಇರೋದಿಲ್ಲ. ಬಹಳ ಸಂತೋಷದಿಂದ ಹನಿಮೂನಿಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ಅದಕ್ಕೆ ಮತ್ತೆ ಗಂಡ ಹೆಂಡತಿಯ ಮಧ್ಯೆ ಎಲ್ಲ ಬಿರುಕು ಬರೋದಿಲ್ವಾ? ಎಲ್ಲ ಕುಟುಂಬದಲ್ಲಿ ಸಾಮಾನ್ಯವಾಗಿ. ಆದ್ರೆ ಹೆಚ್ಚಿನ ಕುಟುಂಬದಲ್ಲಿ ವಿಚ್ಛೇದನ ಕೂಡ ಆಗ್ತದೆ. ಹಾಗಾದ್ರೆ ಈಗ ಕಾಂಗ್ರೆಸ್ ಮತ್ತೆ JDS ಇದು ನಾನು ಹೇಳ್ತೆ, ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಅದು ಬರೋದು ಸ್ವಾಭಾವಿಕ. ಸೊ ಅದರ ಬಗ್ಗೆ ನಾವು ಅಷ್ಟು ತಲೆ ಕೆಡಿಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಮತ್ತು ಅಲ್ಲಿ ನೀವು ಟಿವಿಯಲ್ಲಿ ತೋರಿಸೋದಕ್ಕೂ ಮತ್ತು ಅಲ್ಲಿ ನಡೆಯೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ನೀವು ಸ್ವಲ್ಪ ವೈಭವೀಕರಣ ಮಾಡಿ ತೋರಿಸ್ತೀರಿ, ಒಂದಿಷ್ಟು ಸಣ್ಣದಿದ್ರೆ ಅದನ್ನ ಇಷ್ಟು ದೊಡ್ಡದು ನಿಮಗೆ, ಯಾಕಂದ್ರೆ ನಡೆಸ್ಕೊಂಡು ಹೋಗ್ಬೇಕಲ್ಲ, ಟಿವಿಗೆ ನ್ಯೂಸ್ ಬೇಕಲ್ಲ, 24 ಗಂಟೆ ನಡೆಸಬೇಕು. ಸೊ 24 ಗಂಟೆಗೆ ನಡೆಸುವಾಗ ಏನಾದರೂ ನ್ಯೂಸ್ ಸಿಗದಿದ್ರೆ ಯಾವ್ದಾದ್ರು ಒಂದು ಸಣ್ಣದು ಸಿಕ್ಕಿದ್ರು ಕೂಡ ಅದನ್ನ ರಬ್ಬರ್ ಎಳ್ದಾಗಿ ಎಳೆದು ಅದನ್ನ ದೊಡ್ಡದು ಮಾಡ್ತೀರಿ. ಸೊ ಅದು ಅಂಥದ್ದಿರ್ಬೋದು, ಬಿಟ್ರೆ ಅಂತ ಸಮಸ್ಯೆ ಇರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಆದ್ರೆ ಎಲ್ಲಾ ಮಂತ್ರಿಗಳು ನಮ್ಮ ಟಿವಿ ಎದುರುಗಡೆ ಬಂದೇ ಹೇಳ್ತಾರಲ್ಲ ಸರ್, ಎಲ್ಲ ಒಂದು ಕಡೆ ತಾವು ಕೂಡ ಶೈನ್ ಆಗ್ಬೇಕು ಅನ್ನುವಂತ ವಿಚಾರ ಕೂಡ ಎಲ್ಲ ಮಂತ್ರಿಗಳಲ್ಲಿ ಇರ್ಬೋದೇನೋ ಅಂತ. ಸಿಂಡಿಕೇಟ್ ಬ್ಯಾಂಕಿನವರು ಒಂದು ಅಟೆಂಡರ್ ಪೋಸ್ಟ್ ಖಾಲಿ ಇದೆ, ಅರ್ಜಿ ಹಾಕಿ ಅಂತ ಹೇಳಿದ್ರೆ
ಅಟೆಂಡರ್ ಪೋಸ್ಟಿಗೆ ಒಂದು 5-6 ಲಕ್ಷ ಅರ್ಜಿ ಬರುತ್ತೆ ಹ್ಮ್. ಅಲ್ವಾ? ಹ್ಮ್ ಹ್ಮ್ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಒಂದು ಅಟೆಂಡರ್ ಪೋಸ್ಟ್ ಖಾಲಿ ಇದೆ, ಅರ್ಜಿ ಹಾಕಿ ಅಂತ ನಾಳೆ ಸಿಂಡಿಕೇಟ್ ಬ್ಯಾಂಕ್ನವ್ರು ಆ್ಯಡ್ ಕೊಟ್ಟರೆ 5 ಲಕ್ಷ ಬರ್ತದೆ. ಒಂದು ಮಂತ್ರಿ ಸ್ಥಾನ ಸಿಗಬೇಕಾದ್ರೆ ಎಷ್ಟು ಡಿಮಾಂಡ್ ಇರ್ಬೋದು? ಹ್ಮ್ ಹ್ಮ್ ನನಗೆ ಭಾಳ ಸುಲಭದಲ್ಲಿ ಕೊಟ್ಟರು ಪಾಪ ಮುಖ್ಯಮಂತ್ರಿಗಳು ಮತ್ತು ನನ್ನ ಪಕ್ಷ. ಬಟ್ ಒಂದು ಮಂತ್ರಿ ಆಗಬೇಕಿದ್ರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಡಿಮಾಂಡ್ ಇರುತ್ತೆ. ಯಾಕಂದರೆ ಇಟ್ ಈಸ್ ಒಂದು ಪವರ್ಫುಲ್ ಪೋಸ್ಟ್ ಅಲ್ಲ. ಅರ್ಜಿ ಬಂದ್ರೆ ತೊಂದರೆ ಇಲ್ಲ ಸರ್, ನಮ್ಮವ್ರನ್ನೇ ಮಾಡಿ ಅಂತ ಲಾಬಿ ಬರಬಾರ್ದು ಅಂತ ಅಷ್ಟೇ. ಲಾಬಿ ಗಿಬಿ ಎಲ್ಲ ಬರ್ತದೆ. ಈಗ ಅರ್ಜಿ ಬಂದಾಗ 5 ಲಕ್ಷ ಅರ್ಜಿ ಬಂದಾಗ ಅಟೆಂಡರ್ಸ್ಗಳು ನನಗೆ ಮಂತ್ರಿಗಳ ಹತ್ರ MP ಗಳ ಹತ್ರ ಹೋಗೋದಿಲ್ವಾ? ಅಲ್ಲ, ಅದು ಬರಬಾರ್ದು ಸರ್ಕಾರದಲ್ಲಿ, ಯಾಕಂದ್ರೆ ಬ್ಯಾಂಕಿಗೂ ಸರ್ಕಾರಕ್ಕೂ ತುಂಬಾ ವ್ಯತ್ಯಾಸ ಇದೆಯಲ್ಲ. ನಾನು ಉದಾಹರಣೆ ಕೊಟ್ಟದ್ದು. ಓಕೆ, ನೋ ಪ್ರಾಬ್ಲಮ್. ಈಗ ಕೊನೆಯದಾಗಿ ನಂಬರ್ 1 ಶಾಸಕರು, ನೀವು ಅಭಿವೃದ್ಧಿ ಕಾರ್ಯಗಳನ್ನು, ಅನೇಕ ಕಾರ್ಯಗಳನ್ನು ಉಡುಪಿ ಜಿಲ್ಲೆಯಲ್ಲಿ ಮಾಡಿದ್ದೀರ. ಒಂದು ವಿಮರ್ಶೆಯನ್ನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಈ ರೀತಿಯ ಅಂದರೆ ಒಂದು ಸೋಲಿಗೆ, ಅದು ಯಾರು ತಿಳಿದುಕೊಳ್ಳದೇ ಇರುವಂಥ, ಊಹೆಗೂ ಮೀರಿರುವಂಥ ಸೋಲು, ಇದರ ಬಗ್ಗೆ ನೀವೇನು ಹೇಳ್ತೀರಾ ಮತ್ತು ನಿಮ್ಮ ಮುಂದಿನ ನಡೆಗೇನು? ಈಗ ನಾನು ಭಾಳಷ್ಟು ಅನುಭವಿ ರಾಜಕಾರಣಿಗಳು ಹೇಳುವಂಥದ್ದು ಕೇಳಿದ್ದೆ. ಈ ವೋಟರ್ಸ್ ಇದ್ದಾರಲ್ಲ, ಈಗ 100 ಜನ ವೋಟರ್ಸ್ ಇದ್ದರೆ 30 ಜನ ಮಾತ್ರ ಅಭಿವೃದ್ಧಿಯನ್ನು ನೋಡಿ ಓಟ್ ಕೊಡುವವರು. 30 ಜನ ಕೆಲಸ ಮಾಡಿದರೆ ಕೊಡ್ತಾರೆ, ಕೆಲಸ ಮಾಡದಿದ್ರೆ ಕೊಡೋದಿಲ್ಲ. ಇನ್ನುಳಿದ 70% ಜನ ಇದ್ದಾರಲ್ಲ, ಅವ್ರಿಗೆ ಬೇರೆ ಬೇರೆ ವಿಚಾರಗಳಿರ್ತದೆ, ನಮಗೆ ಅದು ಗೊತ್ತಾಗೋದಿಲ್ಲ. ಈಗ ಪ್ರಮೋದ್ ಮಧ್ವರಾಜ್ ಹಿಂದೂ ವಿರೋಧಿ ಪಕ್ಷದಿಂದ ನಿಂತಿದ್ದಾನೆ ಅಂತ ಹೇಳಿದಾಗ ಅದರಿಂದ ಪ್ರಭಾವಿತರಾಗಿರುವಂಥವ್ರು. ಅಥವಾ ನಾನು ಆಡಳಿತ ಕಾಲದಲ್ಲಿ ನಾನೀಗ ನರ್ಮ್ ಬಸ್ಗಳನ್ನು ತಂದೆ. ಯಾರಿಗೋಸ್ಕರ ತಂದೆ? ಜನರಿಗೋಸ್ಕರ. ಸೊ ಆ ನರ್ಮ್ ಬಸ್ಸಿಂದ ಯಾರಿಗೆಲ್ಲ ತೊಂದರೆ ಆಯಿತು, ಅವ್ರು ನನ್ನ ವಿರುದ್ಧ ತಿರುಗಿ ಬೀಳುವಂಥ ಸಾಧ್ಯತೆ ಇದೆ. ಮರಳುಗಾರಿಕೆಯಲ್ಲಿ ಉಡುಪಿಯ ಮರಳು ಉಡುಪಿ ಜಿಲ್ಲೆಗೆ ಮಾತ್ರ ಸಿಗಬೇಕು, ಅದು ಹೊರಗೆ ಹೋಗಬಾರ್ದು ಅಂತ ಮಾಡಿ ಆ ಮರಳುಗಾರಿಕೆಯಲ್ಲಿ ವಿಪರೀತ ಲಾಭವನ್ನು ಪಡ್ಕೊಂಡವರಿಗೆ ಕಡಿವಾಣ ಹಾಕಿದೆ. ಆಗ ಅವರು ಬೇಕಾದಷ್ಟು ಅಪಪ್ರಚಾರಗಳು, ಹೀಗೆ ಒಂದೊಂದು ಹಂತದಲ್ಲಿ ನಮಗೆ ಗೊತ್ತಿಲ್ಲದಾಗೆ ಜನರಿಗೆ ನೋವುಗಳಾಗಿರ್ಬೋದು. ನಾವು ನಮ್ಮ ದಾರಿ ಸರಿ ಉಂಟಂತ ಯೋಚನೆ ಮಾಡ್ತೀವಿ. ನಾವು ನಡ್ಕೊಂಡು ಹೋಗುವಾಗ ನಮ್ಮ ಕಾಲು ಕೆಳಗೆ ಎಷ್ಟೋ ಇರುವೆಗಳು ಸತ್ತು ಹೋಗ್ತದೆ. ಸೊ ಪಾಪ ಇರುವೆದು ತಪ್ಪು ಅಲ್ಲ, ಗೊತ್ತಾಯ್ತಲ್ಲ? ಸೊ ನಾವು ತಪ್ಪು ಮಾಡಬೇಕು, ಇರುವೆನ ಕೊಲ್ಬೇಕಂತ ನಾನು ನಡ್ಕೊಂಡು ಹೋಗೋದಲ್ಲ. ನಾನು ನಡ್ಕೊಂಡು ಹೋಗುವಾಗ ಇರುವೆಗಳು ಸತ್ತಿರ್ತದೆ. ಸೊ ಹೀಗೆ ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ನಮ್ಮ ನಡತೆಗಳ ಬಗ್ಗೆ ಒಬ್ಬೊಬ್ಬರ ವಿಮರ್ಶೆ ಒಂದೊಂದು ಲೆಕ್ಕ ಇರುತ್ತೆ. ಈಗ 1,70,000 ಜನ ಮತ ಹಾಕ್ಲಿಕ್ಕೆ ಹೋಗುವಾಗ ಎಲ್ಲರ ಮನಸ್ಸು ಒಂದೇ ಇರೋದಿಲ್ಲ. ಸೊ ಬೇರೆ ಬೇರೆ ಯೋಚನೆ ಮಾಡಿ ಕೆಲವರಿಗೆ ಅನ್ಸಿರ್ಬೋದು, ಇವ ಭಾಳ ಕೆಲಸ ಮಾಡ್ತಿದ್ದಾನೆ, ಇವ್ರಿಗೆ ಸ್ವಲ್ಪ ರೆಸ್ಟ್ ಕೊಡಬೇಕು, ಇವ ದಂಡಿದ್ದಾನೆ, ಇಷ್ಟು ಯಾಕೆ ಕೆಲಸ ಮಾಡಬೇಕು ಪಾಪ ಪ್ರಮೋದ್ ಮಧ್ವರಾಜ್ ಅಂತ ಹೇಳಿಯೂ ಅಂತ ಯೋಚನೆ ಮಾಡಿ ಕೂಡ ಮಾಡಿರ್ಬೋದು. ಇನ್ನು ಕೆಲವರು ನನಗೆ ಮೊನ್ನೆ ಯಾರೋ ಹೇಳಿದ್ರು, ಪ್ರಮೋದ್ ಮಧ್ವರಾಜ್ ಹೇಗೂ ಗೆಲ್ತಾನೆ, ನಾವು ಹೋಗಿ ಓಟ್ ಹಾಕಬೇಕು ಅಂತ ಹೇಳಿ ಹಾಕದಿರುವಂಥವ್ರೆ ಒಂದು 2-3 ಸಾವಿರ ಜನ ಇದ್ದಾರೆ. ಸೊ ಹೀಗೆ ಲೋಕದಲ್ಲಿ ಭಿನ್ನ ಭಿನ್ನ ರುಚಿಗಳು, ಭಿನ್ನ ಭಿನ್ನ ಅಭಿಪ್ರಾಯಗಳಿರುವಾಗ ಅವ್ರು ಯಾವ ಯಾವ ಕಾರಣಕ್ಕೆ ನನಗೆ ಓಟ್ ಕೊಡ್ತಾರೆ ಅಥವಾ ಕೊಡದಿರ್ತಾರೆ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಅಲ್ಟಿಮೇಟ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು, ಅವ್ರು ರಾಜರು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಒಪ್ಪಲೇಬೇಕು. ಭಾಳ ವಿನಯಪೂರ್ವಕವಾಗಿ ಒಪ್ಪಿದ್ದೇನೆ. ಮತ್ತು ನನ್ನ ಕೈಯಿಂದ ಮಾಡಲಿಕ್ಕೆ ಸಹಾಯ ಏನು ಮಾಡಲಿಕ್ಕಾಗುತ್ತೆ. ಅಧಿಕಾರಿಗಳು ನನ್ನ ಮಾತು ಇವತ್ತಿಗೂ ಕೇಳ್ತಾರೆ. ನನಗೆ ಅಧಿಕಾರ ಇಲ್ಲದಿರಲಿ ನಮ್ಮದೊಂದು ವರ್ಚಸ್ಸಿದೆ, ನಮ್ಮ ತಂದೆ ತಾಯಿ. ಸೊ ಎಷ್ಟೆಷ್ಟು ಜನರಿಗೆಲ್ಲ ನನಗೆ ಕೆಲಸ ಮಾಡಿಸಿಕೊಡ್ಲಿಕ್ಕಾಗ್ತದೆ, ಸೇವೆ ಮಾಡ್ಲಿಕ್ಕೆ ಕೊಡ್ಲಿಕ್ಕಾಗ್ತದೆ. ಯಾಕಂದರೆ ಆ ಸೇವಾ ಗುಣ ಇದೆ ಅಲ್ಲ, ಅದು ಗೆಲ್ಲಿ ಸೋಲಿ ಅದು ನಮ್ಮ ರಕ್ತದಲ್ಲಿರುವಂಥದ್ದು. ಸೊ ಯಾರಾದರೂ ನಮಗೆ ಇಂಥ ಕೆಲಸ ಆಗಲಿಲ್ಲ, ನಮಗೆ ಡಿನೋಟಿಸ್ ಆಗಲಿಲ್ಲ, ನಮಗೆ ಅದಾಗಲಿಲ್ಲ ಇದಾಗಲಿಲ್ಲ ಅಂದರೆ ನನ್ನ ಪ್ರಭಾವವನ್ನು ಬೀರಿ ಅಧಿಕಾರಿಗಳ ಮೂಲಕ ಏನಾದರೂ ಕೆಲಸ ಮಾಡ್ಕೊಂಡಿರ್ಬೋದು. ಅಥವಾ ಈಗ ಗೆದ್ದಂಥವ್ರು ಎಲ್ಲಿಯಾದರೂ ಭ್ರಷ್ಟಾಚಾರಕ್ಕೆ ಇಳಿದ್ರೆ, ಜನ ವಿರೋಧಿ ನೀತಿಗೆ ಇಳಿದ್ರೆ ಅದರ ವಿರುದ್ಧ ಪ್ರತಿಭಟನೆ ಮಾಡುವಂಥದ್ದು ಇರ್ಬೋದು. ನೆಟ್ಟಗೆ ಕೆಲಸ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಅದು ಬಿಟ್ಟು ಅದರಲ್ಲಿ ದುಡ್ಡು ಮಾಡಬೇಕು ಇದರಲ್ಲಿ ದುಡ್ಡು ಮಾಡಬೇಕು ಅಂತ ಬಂದರೆ ನಾವು ಬಿಡೋದಿಲ್ಲ. ಯಾಕಂದ್ರೆ ನಾನು ಯಾರ ಹತ್ರ ದುಡ್ಡು ಕೇಳಿದಲ್ಲ. ನಾನು ಚುನಾವಣಾ ಸಂದರ್ಭದಲ್ಲಿ ಕೂಡ ಕಾಂಟ್ರಾಕ್ಟರ್ ಹತ್ರ ನನಗೆ ಸಹಾಯ ಮಾಡಿ ಅಂತ ಕೇಳಲಿಲ್ಲ. ನಾನು 5 ವರ್ಷದ ಅವಧಿಯಲ್ಲಿಯೂ ಕೂಡ ಅಧಿಕಾರಿಗಳಿಂದಾಗಲಿ ಕಾಂಟ್ರಾಕ್ಟರ್ಗಳಿಂದಾಗಲಿ ದುಡ್ಡು ತಗೊಳ್ಳಿಲ್ಲ. ಚುನಾವಣಾ ಸಂದರ್ಭದಲ್ಲೂ ಕೂಡ ತಗೊಳ್ಳಿಲ್ಲ. ಸೊ ಹಾಗಾಗಿ ನನಗೆ ದುಡ್ಡಿನ ಆಶೆ ಇಲ್ಲ, ಮತ್ತು ದುಡ್ಡಿನ ಅಗತ್ಯ ಕೂಡ ಇಲ್ಲ ದೇವರ ದಯದಿಂದ. ಬಟ್ ಇನ್ನೊಬ್ಬರು ದುಡ್ಡು ಮಾಡ್ಲಿಕ್ಕೆ ಹೊರಡ್ತಾರಂತ ನಮ್ಮ ಗಮನಕ್ಕೆ ಬಂದರೆ ಅದರಿಂದ ಜನರಿಗೆ ತೊಂದರೆ ಆಗ್ತದೆ ಅಂತ ಆದರೆ ವಿರೋಧ ಪಕ್ಷವಾಗಿ ಏನು ಮಾಡಬೇಕು ಅದನ್ನು ಕೂಡ ನಾವು ಮಾಡ್ತೀವಿ. ಎಸ್, ಸುಮಾರು 1 ತಾಸುಗಳ ಕಾಲ
ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ದಾರೆ. ಅದೇ ರೀತಿಯಾಗಿ ನಿಮ್ಮ ಮನದ ಮಾತುಗಳನ್ನೆಲ್ಲ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಾವು ನಿಮಗೆ ಅಭರಾಗಿದ್ದೇವೆ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದು ಪ್ರಮೋದ್ ಮಧ್ವರಾಜ್ ಅವರ ಮನದಾಳದ ಮಾತುಗಳು. ಇದು ಇವತ್ತಿನ 6 PM ಲೈವ್. ಸೊ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾರೆ ಡೈಚ್ ವರ್ಲ್ಡ್ 24x7. ನಮಸ್ಕಾರ.